ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಹಿಂಗಿದ್ದೀನಿ ಆ್ಯಸ್ ಯೂಶ್ವಲ್ ಬೈ ನ್ಯಾಚುರಲ್ ಶ್ವೇತಕ್ಕ. ಎಲ್ಲರದ್ದು ಊಟ ಆಯ್ತಾ ಗೈಸ್? ನಂದು ಇವಾಗ ಅಡುಗೆ ಆಯಿತು ಗೈಸ್. ಸೊ ಒಂದು ನಿಮಿಷ ರೀ, ಕ್ಯಾಮ್ರಾ ಸರಿಗೆ ಫಿಟ್ ಮಾಡಿಬಿಡ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ. ಟೈಮ್ ಬಂದು ಎಕ್ಸಾಕ್ಟಾಗಿ 2:30 ಮಠ ಮಧ್ಯಾಹ್ನ. ಉರಿ ಬಿಸಿಲು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಅನ್ಸಬ್ಸ್ಕ್ರೈಬ್ ಮಾಡ್ತೀರಾ, ನಂಬರ್ ಜಾಸ್ತಿ ಆಗುತ್ತೆ, ನಂಬರ್ ಕಡಿಮೆ ಆಗುತ್ತೆ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಏನಾಗಿದೆ ನನ್ನಿಂದ ಪ್ರಾಬ್ಲಮ್? ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಡಿ ದಯವಿಟ್ಟು ಪ್ಲೀಸ್. ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಯಾವ ಥರ ವೀಡಿಯೋಸ್ ಬೇಕು ಅಂತ, ಆ ಥರ ವಿಡಿಯೋ ಈ ಥರ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ಹೇಳಿ, ಅರ್ಥ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಡಿ. ಅದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿನ್ನೆನೇ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಇವತ್ತು ಹುಣ್ಣಿಮೆ, ಶುಕ್ರವಾರ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೆಲಸ ಮಾಡಿ ಫುಲ್ಲು ಸ್ವೆಟ್ ನೋಡಿ. ಬಿಸಿ 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 ಸಾಂಬಾರು, ತರಕಾರಿ ಸಾಂಬಾರು ಮಾಡಿದೆ. ತಲೆ ನೋವ್ತಾಯಿತ್ತು, ಜೊತೆಗೆ ಹಾಲು ಕೂಡ ಕಾಸ್ತಾ ಇದ್ದೀನಿ. ಕಾಫಿ ಮಾಡ್ಕೊಂಡು ಕುಡಿದು ಬಿಡೋಣ, ಟೆನ್ಷನ್ ಫ್ರೀ ಆಗುತ್ತೆ ಅಂತ ಹೇಳಿ. ಎಲ್ಲರೂ ಕಾಫಿ ಕುಡಿಬೇಡಿ ಅಂತ ಕಮೆಂಟ್ ಮಾಡ್ತಿರ್ತೀರ. ಕಲ್ಲಂಗಡಿ ಹಣ್ಣು ಕೂಡ ಸತೀಶ್ ಕಟ್ ಮಾಡಿಟ್ಟು ಮಾರ್ಕೆಟ್ಗೆ ಹೋಗಿದ್ದಾರೆ. ಸತೀಶ್ ಅಣ್ಣ ಹುಷಾರಾದ್ರ ಅಂತ ಕಮೆಂಟ್ ಮಾಡ್ತಾಯಿದ್ದೀರಾ. ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡಿ. ತಮ್ಲೈನ್ ಏನು ಅಂತ ಆಲ್ರೆಡಿ ನೀವು ಗೊತ್ತಿರುತ್ತೆ. ಯಾಕೆ ಗೈಸ್ ನನ್ನ ವೀಡಿಯೋಸ್ ಈ ನಡುವೆ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ? ಏನಾಗ್ತಾ ಇದೆ? ಸುಮಾರು ಜನ ನೀವು ನನ್ನ ಮೋಟಿವೇಶನ್, ಇನ್ಸ್ಪಿರೇಷನ್, ಅಕ್ಕ ಎಷ್ಟು ಲವ್ಗೆ ಆಗಿರ್ತೀರಾ, ಎಷ್ಟು ಖುಷಿಯಾಗಿರ್ತೀರಾ, ನೀವು ನನಗೆ ಪ್ರಾಣ, ನೀವು ಹಾಗೆ ಹೀಗೆ, ನೀವು ನನ್ನ ಎನರ್ಜಿ ಬೂಸ್ಟರ್ಸ್ ಅಂತೆಲ್ಲ ಕಮೆಂಟ್ ಮಾಡಿದಾಗ ನನ್ನ ತಲೆ ಮೇಲೆ 2 ಕೋಡ್ ಬರುತ್ತೆ. ಸೊ ಹಾಗಿರುವಾಗ ಯಾಕೆ ಈ ನಡುವೆ ತುಂಬ ಬೇಜಾರಾಗಿ ವೀಡಿಯೋಸ್ ಮಾಡ್ತೀರಾ? ಮುಂಚೆ ಎಲ್ಲ ಖುಷಿಯಾಗಿ ವೀಡಿಯೋ ಮಾಡ್ತಿದ್ರಿ. ನಿಜಕ್ಕೂ ಗೈಸ್ ನಿದ್ರೆ ಇಲ್ಲ ನನಗೆ, ಗೊತ್ತಾ? 2:45 ಎಚ್ಚರಕ್ಕೆ ಆಗಿದ್ದೆ ಇವತ್ತು, ಅರ್ಲಿ ಮಾರ್ನಿಂಗ್. ಈಗ ಟೈಮು ಮಧ್ಯಾಹ್ನ 2:30. ಇವಾಗ ಜಸ್ಟ್ ಅಡುಗೆ ಮುಗಿಸಿದ್ದೀನಿ. ಬಿಸಿ ರೈಸ್ ಮಾಡಿದ್ದೀನಿ, ಬಿಸಿ ಸಾಂಬಾರು ಮಾಡಿದ್ದೀನಿ. ಸತೀಶ್ ಬಂದಮೇಲೆ ಮುದ್ದೆ ಮಾಡಬೇಕು. ಅವ್ರು ಬರೋ ತನಕ ನನಗೂ ಊಟ ಇಲ್ಲ. ಆ್ಯಕ್ಚುಲಿ ನಾನು ಹೇಳ್ದಂಗೆ ನಿನ್ನೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಲಿಲ್ಲ. ಮಕ್ಕಳ ಎಕ್ಸಾಮ್ ಟೆನ್ಷನ್ ಮುಗೀತಾ ಅನ್ನೋದು ಹೇಳೋದಾದರೆ, ನನ್ನ ಮಗನಿಗೆ ಇವತ್ತು ಸೋಷಿಯಲ್ ಇದೆ, ನನ್ನ ಮಗಳಿಗೆ ಇವತ್ತು ಹಿಂದಿ ಇದೆ. ಸೊ ಇವತ್ತು ಮುಗಿದ್ರೆ ಇನ್ನು ಮಂಡೇ ಮುಗಿದ್ರೆ ಮುಗೀತು. ಮಂಡೇ ನನ್ನ ಮಗಳಿಗೆ 2 ಎಕ್ಸಾಮ್, ಒಂದು GK, ಒಂದು ಡ್ರಾಯಿಂಗ್. ಅದೇ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಮಗನಿಗೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್. ಸೊ ಇವತ್ತು ಅವಳು ಹಿಂದಿ ಹೆಂಗೆ ಮಾಡ್ತಾಳು, 3rd ಲ್ಯಾಂಗ್ವೇಜ್ ಭಯ. ಓದಿಸ್ಬೇಕು, ಬರೆಸ್ಬೇಕು, ಗಾಬರಿ, ಟೆನ್ಷನ್. ಇವತ್ತು ವೆಜ್ ಪಲಾವ್ ಮಾಡಿದ್ದೆ ಬೆಳಿಗ್ಗೆ. ವಾರ ಹುಣ್ಣಿಮೆ, ಮೂಡ್ ಸರಿ ಇರಲಿಲ್ಲ, ಸಖತ್ ಟೆನ್ಷನ್. ಇವತ್ತು ಹುಣ್ಣಿಮೆ ಗೈಸ್, ಶುಕ್ರವಾರ, ಹೋಳಿ ಹುಣ್ಣಿಮೆ. ಹ್ಯಾಪಿ ಹೋಳಿ ಎಲ್ರಿಗೂ. ಬೆಳಗ್ಗೆನೇ ವ್ಲಾಗ್ ಮಾಡೋಣ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಿಜಕ್ಕೂ ಆಗಲಿಲ್ಲ. ಏನೇನಾಯಿತು ನಿನ್ನೆಯಿಂದ ನಿಮ್ಮ ಹತ್ರ ಹೇಳಲೇಬೇಕು. ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ. ಅರ್ಲಿ ಮಾರ್ನಿಂಗ್ ಗುರುವಾರದಿಂದ ಏನೇನಾಯಿತು? ಎದ್ದು 3:30ಗೆ ಬಾಗಿಲು ತೊಳೆದು ರಂಗೋಲೆ ಹಾಕಿ 1 ಅವರ್ ವಾಕ್ ಹೋಗಿ ಬಂದು ರಂಗೋಲೆ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಅಷ್ಟು ಬೇಗ ಬೆಳಕಾಗಿರಲಿಲ್ಲ, ರಂಗೋಲೆ ನೀಟಾಗಿ ಕಾಣಲ್ಲ. ಇದು ಗುರುವಾರ. ಸೊ ಇವಾಗ ಸನ್ರೈಸ್ ಆಗ್ತಾಯಿದೆ ನೋಡಿ. ಸೊ ಮನೆಗೆ ಬಂದ ತಕ್ಷಣ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿ ಹಾಲು ಕಾಯಿಸಿ ಒಂದು ಟೊಮೆಟೊ ಕ್ಯಾಪ್ಸಿಕಮ್ ರೈಸ್ ಬಾತ್, ಗೊಜ್ಜು ಮಾಡಿಕೊಂಡು ರೈಸ್ ಬಾತ್ ಮಾಡೋಣ ಅನ್ನೋ ಥರ ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಹಾಕಿ ರೈಸ್ ಮಾಡಿಕೊಂಡು, ಸ್ವಲ್ಪ ಬೋರ್ ಆಗಬಾರ್ದಂತ ಫಾಸ್ಟ್ ಫಾರ್ವರ್ಡ್ ಮಾಡಿ ಟೊಮೆಟೊ ರೈಸ್ ಬಾತ್ ಕೂಡ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು, ಅವ್ರಿಗೆ ಮಧ್ಯಾಹ್ನ ಎಕ್ಸಾಮ್ ಇತ್ತು. ಸೊ ಅವ್ರ ಪಾಡ್ಗೆ ಅವ್ರು ಬರ್ಕೋತಾಯಿದ್ರು. ಗುರುವಾರ ಅಲ್ವಾ, ರಾಯರ ವಾರ. ನಾನು ಪ್ರತಿಯೊಂದು ವಾಶ್ರೂಮ್ ಮತ್ತು ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಅರೌಂಡ್ 7 ಡೇಸ್ ಆಗಿತ್ತು ವಾರ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅವಳಿಗೆ ಜುಟ್ಟು ಕಟ್ಟಿ, ನಮ್ಮ ಗೋಡೌನಲ್ಲಿ ಕೂಡ ಕೆಲಸ ಇತ್ತು. ನಾನು ಸ್ವಲ್ಪ ಅದು ಮಾಡು ಇದು ಮಾಡು ಅಂತ ಪ್ರತಿಯೊಂದಕ್ಕೂ ಕರೀತಾನೇ ಇದ್ದರು. ನಾನು ಹೋಗಿ ನನ್ನ ಕೈಲಾದಷ್ಟು ಕೆಲಸ ಮುಗಿಸಿ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ವಾರ ಪೂಜೆ ಮಾಡೋಣ ಅಂತ ಮನೆಗೆಲ್ಲ ಧೂಪ ಹಾಕೋಣ ಅಂತ ಹೇಳಿ 8:00ವರೆಗೆ ದೇವ್ರ ಮನೆ ಕೆಲಸ ಶುರು ಮಾಡಿಕೊಂಡೆ. ಅರೌಂಡ್ 9 ಗಂಟೆ ಆಯಿತು. ಇವತ್ತಿನ ರಂಗೋಲೆ ಹೇಗಿದೆ,
ಕಮೆಂಟಲ್ಲಿ ಹೇಳಿ. ದೇವ್ರಿಗೆ ಒಂದು ಲೋಟ ಹಾಲು ಕಾಯಿಸಿಟ್ಟು ನಾನಂತೂ ರಾಯರ ಮಕ್ಕಳು, ನಿಮ್ಮೆಲ್ರಿಗೂ ಗೊತ್ತು ನಾಳೆ ಫ್ರೈಡೇ ಹೋಳಿ ಹುಣ್ಣಿಮೆ ಇದೆ. ಸೊ ಅಡ್ವಾನ್ಸ್ ಆಗಿ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಂತೂ ನಾಳೆ ಈ ರೀತಿ ಆಗುತ್ತೆ, ನಮ್ಮ ಮನೆ ಹತ್ರ ಈ ರೀತಿ ಎಲ್ಲ ನಡೆಯುತ್ತೆ, ಇದನ್ನು ಮತ್ತೆ ನಮ್ಮ ಲೈಫಲ್ಲಿ ನಾವು ನೋಡ್ತೀವಿ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅಂದ್ಕೊಳ್ದೇ ಇರೋದೇ ಜೀವನದಲ್ಲೂ ಕೂಡ ನಡೆಯೋದು. ಸೊ ನನ್ನ ಜೀವನದಲ್ಲೂ ಕೂಡ ಅದೇ ಮಾಡಿ ಕೇಡು ನಾನು ಬೇರೆಯವರೆಲ್ಲ ಮಾಡ್ತಾರಲ್ಲ ಆ ರೀತಿ ಯಾವತ್ತೂ ಮಾಡಲ್ಲ. ದೇವ್ರಿಗೆಲ್ಲ ಹಣ್ಣು ಹಾಲು ನೈವೇದ್ಯಕ್ಕೆ ಇಟ್ಟು ಹೊಸ್ಲಿಗೆಲ್ಲ ನಾನು ದೀಪ ಹಚ್ಚೆ ಪೂಜೆ ಮಾಡೋಂಥದ್ದು. ಸೊ ಒಂದು ಸಣ್ಣ ಪುಟ್ಟ ವೀಡಿಯೋಗಳು ಮಾಡ್ಕೋತೀನಿ, ಇನ್ಸ್ಟಾಗ್ರಾಮ್ಗೂ ಆಗುತ್ತೆ ಅಂತ ಹೇಳಿ ರಾಯರ ಮಠಕ್ಕೆ ಬಂದು ತುಳಸಿ ತಂದು ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಅಕ್ಷತೆ ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡು ಸುಮಾರು ಜನ ಕಮೆಂಟ್ ಮಾಡ್ತಿರ್ತೀರ. ನನ್ನ ವ್ಲಾಗಲ್ಲಿ ನಿಮಗೆ ಪ್ರತಿಯೊಂದು ಸಿಗತ್ತೆ, ಯಾವ್ಯಾವ ವಾರ ಯಾವ್ಯಾವ ಟೆಂಪಲ್. ದೇವರು ಮಾಡಿ ಕೆಟ್ಟವರಿಲ್ಲ ಗೈಸ್, ದಯವಿಟ್ಟು ದೇವ್ರನ್ನ ನಂಬಿ. ಹಂಗೆ ಅನ್ಕೋತೀನಿ, ನನಗೇನಾದರೂ ಕಷ್ಟ ಬಂದಾಗ ನಾನು ಮಾಡೋ ದೇವರು ಎಲ್ಲಿದೆ, ನಾನು ಮಾಡೋ ಕೆಲಸ ಎಲ್ಲ ನೋಡ್ತಾ ಇದೆಯಾ, ಎಲ್ಲೋಯ್ತು ದೇವರು ಅಂತಲೂ ಕೂಡ ನಾನೇ ಅನ್ಕೋತೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ಸಾಯಿಬಾಬಾ ಮಂದಿರಕ್ಕೂ ಬಂದು ರಾಮಕೃಷ್ಣ ನಗರಗೆ ಇನ್ನು ಬೇಗ ಹೋಗಬೇಕಿತ್ತು, ಕಾರಣ ಮಕ್ಕಳಿಬ್ಬರು ಮನೇಲೇ ಇದ್ದರು, ಅವರಿಬ್ರಿಗೂ ಬರೆಸ್ಬೇಕಾಯ್ತು. ಮಧ್ಯಾಹ್ನ ಆಫ್ಟರ್ನೂನ್ ಅವ್ರಿಗೆ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಅಭಿಷೇಕಕ್ಕೆ ಕಾಯಲಿಲ್ಲ, ಅವ್ರು ಇವಾಗ ರೆಡಿ ಮಾಡ್ತಾಯಿದ್ರು. ಮಹಾಮಂಗಳಾರತಿ ಇಸ್ಕೊಂಡು ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಮನೆಗೆ ಬಂದೆ. ಕ್ಯಾಪ್ಸಿಕಮ್ ರೈಸ್ ಬಾತ್ ಮಾಡಿದ್ದೆ ಇವತ್ತು. ಇದು ನಿಮಗೆ ಅದು ಗೊಜ್ಜು ಮಾಡಿ ರೈಸ್ ಬಾತ್ ಮಾಡೋದು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ಡೀಟೇಲಾಗಿ ತೋರಿಸ್ತೀನಿ. ಅದಕ್ಕೆ ರಾಯ್ತ ಕೂಡ ಮಾಡಿದ್ದೆ, ಸೂಪರಾಗಿತ್ತು. ಎಲ್ಲರದ್ದು ತಿಂಡಿ ಆಗಿತ್ತು. ಆ್ಯಕ್ಚುಲಿ ನಾನೊಬ್ಬಳು ಬ್ಯಾಲೆನ್ಸ್ ಇದ್ದೆ, ನಾನು ಕೂಡ ತಿಂಡಿ ತಿಂದು ಈಗ ಅವಳಿಗೆ ಜುಟ್ಟು ಕಟ್ಟಬೇಕಿತ್ತು. ಮಧ್ಯಾಹ್ನ ನಾನು ಅವಳಿಗೆ ಓದಿಸಿ ಬರೆಸಿ ನೋಡಿ 1 ಗಂಟೆ ಆಗೋಯ್ತು. ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ ಆ್ಯಕ್ಚುಲಿ. ಸೊ ಕಲ್ಲಂಗಡಿ ಹಣ್ಣು ತಿಂತ ಕೂತಿದ್ದಾಳೆ, ಅಲ್ಲಿ ವ್ಯಾನ್ ಸೌಂಡ್ ಆಯಿತು. ಯಾಕಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ, ಬೆಳಗ್ಗೆ ತಿಂದಿದ್ದಷ್ಟೇ. ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಬಿಟ್ರೆ ಇನ್ನು ಮಧ್ಯಾಹ್ನ ನಿದ್ದೆ ಬಂದುಬಿಡುತ್ತೆ. ಎಕ್ಸಾಮ್ ಬರೆಯೋ ಟೈಮಲ್ಲಿ, ನಿದ್ದೆ ಮಾಡೋ ಟೈಮಲ್ಲಿ ಎಕ್ಸಾಮ್ ಇಟ್ಟಿದ್ದಾರೆ. ಸೊ ಈಗ ಇಬ್ಬರು ಕೂಡ ರೆಡಿಯಾಗಿ ಕೆಳಗಡೆ ಹೋಗೋಷ್ಟರಲ್ಲಿ ವ್ಯಾನ್ ಕೂಡ ಸೌಂಡ್ ಆಯಿತು. 1 ಅಷ್ಟರಲ್ಲಿ ಕರೆಕ್ಟಾಗಿ ಇರಬೇಕು ಅಲ್ಲಿ. ಸೊ ಇವಾಗ ಇಬ್ಬರು ಹೊರಡ್ತಾ ಇದ್ದಾರೆ. ಅವರು ಹೊರಡಿದ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂದ್ಕೊಂಡು ಹೋಗ್ಬಿಟ್ಟು ಬಿಸಿ ರೈಸ್ ಮಾಡಿಕೊಂಡು ಊಟ. ಒಬ್ಬಳೇ, ಸತೀಶ್ ಇರಲಿಲ್ಲ. ಚೆನ್ನಾಗಿ ನಿದ್ರೆ ಮಾಡಿದೆ. ಸಂಜೆ ಗೋಡೌನಲ್ಲಿ ಇವಾಗ ಸಂಜೆ ಆಗಿದೆ, ಅರೌಂಡ್ 6:30 ಕೆಲಸ ಮಾಡ್ತಾಯಿದ್ರು, ನೋಡೋಣ ಅಂತ ಬಂದೆ. ಮೈಸೂರಲ್ಲಿರೋಂಥ ಸಾರಾ ಮಹೇಶ್ ಚೌಟ್ರಿಲಿ ನಮ್ಮದು ಕೇಟ್ರಿಂಗ್ ನಡೀತಾ ಇದೆ. ಎಲ್ಲ FC ಇವತ್ತು 1,000 ಮಾಡ್ತಾರೆ ರಸಗುಲ್ಲ, ನಾಳೆ 1,000 ರಸಗುಲ್ಲ ಮಾಡ್ತಾ ಇದ್ರು. ಎಲ್ಲಿದ್ದೀರಾ ರೀ? ಏನೋ ಸ್ಮೆಲ್ ಬರ್ತೈತೆ ಫುಲ್ಲು, ನೋಡಿ ಮೇಲ್ ತನಕ ಬರ್ತೈತೆ. ಏನೋ ಸಕ್ಕ ನಿಮ್ಗೆ ಗೊತ್ತಿಲ್ವಣ? ಏನು ಇಷ್ಟಪ್ಪ ಐತೈತೆ ರಸಗುಲ್ಲ? ನಿಮ್ಮನ್ನೇ ತೆಗಿತೀನಿ. ಯಾಕೆ ಸ್ವೀಟ್ ಮಾಸ್ಟರ್ ಸ್ವೀಟ್ ಮಾಡ್ತಾ ಇದ್ದಾರೆ ಅಂದರೆ ಅವಮಾನ ಅಣ್ಣ. ಮಾಡೋ ಕೆಲಸ ಮೇಲೆ ಎಮ್ಮೆ ಇರಬೇಕಣ್ಣ, ಎಮ್ಮೆ. ನೋಡ್ತೀರಾ ನಮ್ಮ ವೀಡಿಯೋಗಳು? ನೋಡ್ತೀರಾ? ಪ್ರಕಾಶ್ ಅಣ್ಣ, ಸ್ವೀಟ್ ಮಾಸ್ಟರ್ ಪ್ರಕಾಶ್ ಅಣ್ಣ ಇಷ್ಟು ದಪ್ಪ ಮಾಡ್ತಾ ಇದ್ದೀರಲ್ಲ ಅಂತ ಹಿಂಗೆ ಕೂತ್ಕೊತೈತೆ. ರಸಗುಲ್ಲ ರಸಗುಲ್ಲ ಎಲ್ಲ ಕೇಳ್ತಾರೆ. ನನಗೆ ಮಿಲ್ಕ್ ಐಟಮ್ನೇ ಇಷ್ಟ ಆಗಲ್ವಲ್ಲ ಅಣ್ಣ? ಎಷ್ಟು ಜನ ಇಷ್ಟಪಟ್ಟು ತಿಂತಾರಲ್ವ ಇದನ್ನ. ನಮ್ಗೆ ಒಬ್ಬಟ್ಟು ಜಾಮೂನು ಈ ಥರದಂದರೆ ಫೇವ್ರೇಟು. ಸರಿಯಾಗಿ ನಾನಿವಾಗ ಈ ನಡುವೆ ಕೆಳಗಡೆ ಬರೋಕ್ಕೂ ಆಗ್ತಾಯಿಲ್ಲ, ಕಾರಣ ನಾನೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ಮಕ್ಕಳದು ಓದೋದು ಬರ್ಸೋದು ಅನ್ನೋದರಲ್ಲಿ. ಒಂದೊಂದ್ಸಲಿ ಹಂಗಾಗತ್ತೆ. ನಮ್ಮ ಪಾಡಿಗೆ ನಾವಿದ್ರೂ ಜನಗಳು ಎಲ್ಲಿ ಕಾಲು ಎಳೆಯೋದ, ಎಲ್ಲಿ ಇವ್ರಿಗೆ ತೊಂದರೆ ಕೊಡೋದ. ಯಾವಾಗ ನಮ್ಮ ಗೋಡೌನಲ್ಲಿ ಫುಲ್ ಕೆಲಸ ಇರುತ್ತೆ, ಹುಡುಗರು ಇರ್ತಾರೆ, ನಾವು ಯಾವಾಗ ಫುಲ್ ಬ್ಯುಸಿಯಾಗಿರ್ತೀವಿ, ಆವಾಗ ಅಂಥ ಟೈಮಲ್ಲಿ ನಮಗೆ ಈ ನೆಗೆಟಿವ್ ಎನರ್ಜಿ ಅನ್ನೋದು ಆಲ್ ಆಫ್ ಅ ಸಡನ್ ತೋರಿಸತ್ತೆ. ಸೊ ಏನಾಯಿತು, ಶುಕ್ರವಾರ ಹುಣ್ಣಿಮೆ ಇರೋದ್ರಿಂದ ಅಂತ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. ಈಗ ರಸಗುಲ್ಲ ಎಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಸೊ ಸತೀಶ್ ಅಂತೂ ಫುಲ್ ಟಯರ್ಡು.
ಗೋಧಿ ದೋಸೆ ಹಾಕೋಣ ಅಂತ ಹೇಳಿ ಬಂದು ಗೋಧಿ ದೋಸೆ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ರುಬ್ಬು ಹಾಕಿದ್ದೆ. ಪಾಲಕ್ ಗೋಧಿ ದೋಸೆ ಸೂಪರಾಗಿ ಬಂದಿತ್ತು. ಇದ್ರದ್ದು ಡೀಟೇಲ್ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ. ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದ್ಸಲಿ ಖಂಡಿತವಾಗ್ಲೂ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ತರಕಾರಿ ವೆಜ್ ಕುರ್ಮಾ ಕೂಡ ಮಾಡಿದ್ದೆ, ಸೊ ಅದು ಕೂಡ ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ವಿಡಿಯೋ ಲಾಂಗ್ ಆಗುತ್ತೆ ಅಂತ ರೆಸಿಪಿ ಶೇರ್ ಮಾಡ್ತಾಯಿಲ್ಲ ಅಷ್ಟೇ. ಬೇಕಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಶೇರ್ ಮಾಡ್ತೀನಿ. ಅರೌಂಡ್ 10 ಗಂಟೆ ಟೈಮ್ ಇವಾಗ. ಸತೀಶ್ಗೂ ಕೂಡ ಎಲ್ಲ ಬಿಸಿ ಮಾಡಿ ಕೊಟ್ಟೆ. ಅವರು ಹ್ಯಾಂಡ್ ವಾಶ್ ಮಾಡಿದ್ದೀನಾ ಇಲ್ವಾ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ. ಈ ನಡುವೆ ಟಿ ವಿ ನ್ಯೂಸ್ ನೋಡೋದು ಅಪರೂಪ. ಮಕ್ಕಳು ಓದಿಸು ಬರ್ಸೋ ತನಕ ಟಿ ವಿ ಹಾಕೋದೇ ಇಲ್ಲ ನಾನು ಅಂತ ಹೇಳಿ ಅವರು ಇವಾಗ ಮನೆಗೆ ಬರೋದೇ ಅಪರೂಪ. ಅಂದರೆ ಮೀನ್ಸ್ 10:30 ಮೇಲೆ ಮನೆಗೆ ಬರ್ತಾರೆ. ಈಗ ಕೆಲಸ ಮಾಡಿ ಟಯರ್ಡ್ ಆಗಿದ್ರಲ್ವ, ಹಾಗಾಗಿ ಸ್ವಲ್ಪ ಬೇಗ ಬಂದರು. ಸೊ ನಾನು ಈ ಕಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಅವ್ರಿಗೆ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಬಿಸಿ ಬಿಸಿ ಈ ಥರ ರೊಟ್ಟಿ, ದೋಸೆ, ಚಪಾತಿ ಮಾಡಿ ಕೊಟ್ಟರೆ ಬಿಸಿ ಇರಬೇಕು. ಒಂದು 3ರಿಂದ 4 ತಿಂತಾರೆ. ಹಾಕಿಟ್ಬಿಟ್ರಂತೂ 2 ಒಂದೇ ಇಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ. ಇಷ್ಟು ಕಷ್ಟಪಡ್ತಾರೆ ಅದೇನಕ್ಕೆ, ದುಡಿತಾರೆ ಅದೇನಕ್ಕೆ, ಒಳ್ಳೆ ಮಾಡಿಕೊಂಡು ಹೆಲ್ದಿಯಾಗಿ. ಹೊರ್ಗಡೆ ಮಾತ್ರ ತಿನ್ನಲ್ಲ ಗೈಸ್, ಅದೊಂದು ಖುಷಿ ನನಗೆ. ಸೊ ಮನೇಲೇ ನೀವು ರೊಟ್ಟಿ ಡೈಲಿ ರೊಟ್ಟಿ ಮಾಡಿಕೊಡಿ, ಅವ್ರಿಗೇನು ಬೇಡ, ಬರೀ ಮೊಸರು ಉಪ್ಪು ಉಪ್ಪಿನಕಾಯಿ ಮೊಸರು ಕೊಟ್ಬಿಡಿ, ಅಷ್ಟೇ ಸಾಕು ಅಪ್ಪನಿಗೆ. ನನಗೆ ಅದೇ ಬೇಕು ಮಾಡು, ಇದೇ ಬೇಕು ಮಾಡು ಅಂತ ಯಾವತ್ತೂ ನನಗೆ ಡಿಮ್ಯಾಂಡ್ ಮಾಡೇ ಇಲ್ಲ. ನನಗೆ ಅದೊಂದು ಖುಷಿ. ಸೊ 2 ಮೆಂತ್ಯ ದೋಸೆ ಹಾಕಿ, ಯಾಕಂದರೆ ಅವರು ಸ್ವೀಟ್ ಮಾಡ್ತಾಯಿದ್ರು ಒಬ್ಬರೇ. ಅವರಿಗೆ ದೋಸೆ ಎಲ್ಲ ಹೊಟ್ಟೆ ತುಂಬಲ್ಲ ಗೈಸ್. ಅವ್ರಿಗೆ ರೈಸ್ ಬೇಕು. ಸಾಂಬಾರನ್ನ ಬಿಸಿ ಮಾಡಿ ತಗೊಂಡೋಗಿ ಕೆಳಗಡೆ ಕೊಟ್ಬಾ ಅಂದರು. ಸೊ ಅವ್ರಿಗೂ ಕೂಡ ಊಟ ಕೊಡೋಕ್ಕೆ ಬಂದೆ. ಅದಕ್ಕೆ ಅವ್ರು ಅಂತಾಯಿದ್ರು, ಅಕ್ಕ ನೀವು ಸಾಕ್ಷಾತ್ ಅನ್ನಪೂರ್ಣಿ ಅಕ್ಕ, ಅನ್ನಪೂರ್ಣೇಶ್ವರಿ, ಹೊಟ್ಟೆ ತುಂಬ ಊಟ ಕೊಡ್ತೀರಾ ಬಂದವ್ರಿಗೆ, ಅದೊಂದು ಖುಷಿ ಅಕ್ಕ ಅಂತ ಹೇಳ್ತಾಯಿದ್ರು. ಇದಕ್ಕಿಂತ ಇನ್ನೊಂದು ಬೇಕಾ ಗೈಸ್? ನಿಜಕ್ಕೂ ಬೇಡ. ಗೋಧಿ ಪಾಲಕ್ ದೋಸೆ, ಬಿಸಿ ಗ್ರೇವಿ, ಸೂಪರ್ ಕಾಂಬಿನೇಷನ್. ಮಕ್ಕಳದೆಲ್ಲ ಊಟ ಆಗಿ ಮಲ್ಕೊಂಡ್ಮೇಲೆ ನಾನು ಕೂಡ 2-3 ದೋಸೆ ಹಾಕ್ಕೊಂಡು ತಿಂದು ಮಲ್ಕೊಂಡು, ಮತ್ತೆ ಶುಕ್ರವಾರ ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು. 3:30ಗೆ ಬಾಗಿಲು ತೊಳಿಬೇಕು, ರಂಗೋಲಿ ಹಾಕಬೇಕು, ಹುಣ್ಣಿಮೆ, ಆಫೀಸ್ ರೂಮ್ ಕ್ಲೀನ್ ಮಾಡಬೇಕು. ಈಗಲೇ ನಿದ್ದೆ ಬರ್ತಾಯಿಲ್ಲ. ಇದನ್ನು ನೆನೆಸ್ಕೊಂಡ್ರೇ ಚಳಿ ಜ್ವರ ಆಗುತ್ತೆ. ವಾಕಿಂದ ಮುಗಿಸ್ಕೊಂಡು ಬಂದು ಒಂದು ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಏನೋ ಚೆಕ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ವಾಕ್ ಹೋಗೋಕ್ಕಿಂತ ಮುಂಚೆ ನಮ್ಮ ಮನೆ ಹತ್ರ ಯಾವುದೇ ರೀತಿ ಕೆಂಪು ದಾರ, ಆಮೇಲೆ ಬಳೆ ಚೂರುಗಳು ಏನೂ ಬಿದ್ದಿರಲಿಲ್ಲ. ಅದನ್ನು ಬಂದು ಪದೇ ಚೆಕ್ ಮಾಡ್ತಾಯಿದ್ದೀನಿ. ಏನೋ ಒಂಥರ ಬೆಳಗ್ಗೆ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣ ಒಂದು ಸ್ಮಾಲ್ ಹೆಲ್ಪ್ ನಿಮ್ಗಳಿಂದ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ಹೆಲ್ಪ್ ಆಗುತ್ತೆ. ಗೊತ್ತಿದ್ದರೆ ರೆಗ್ಯುಲರಾಗಿ ನನ್ನ ರೊಟೀನ್ ಗೊತ್ತಿದ್ದರೆ 3:30ಗೆ ಎದ್ದು ವಾಕ್ ಹೋಗಿ ಬಾಗಿಲು ತೊಳೆದೆ. ಆ್ಯಕ್ಚುಲಿ ರಂಗೋಲಿ ಎಲ್ಲ ಹಾಕಿ, ಇವತ್ತು ಹುಣ್ಣಿಮೆ ಅಲ್ವಾ, ಫ್ರೈಡೆ. ಸೊ ಹಾಗಾಗಿ ವಾಕ್ ಹೋಗಿ ಬಂದು ನಾನು ಆ ಕತ್ಲೆಯಲ್ಲಿ ಏನೂ ಅಬ್ಸರ್ವ್ ಮಾಡಿಲ್ಲ. ಆ್ಯಕ್ಚುಲಿ ಇವಾಗ ಒಂದು ಹಾಫ್ ಆನ್ ಅವರ್ ಮುಂದೆ ಮನೆ ಮುಂದೆ ನೋಡ್ತಾ ಇದ್ದಾಗ ಏನೋ ಸಮ್ ಕೈಂಡ್ ದಾರ, ಅರಿಶಿನ, ಕುಂಕುಮ ಈ ಥರದ್ದೆಲ್ಲ ಬಿದ್ದಿತ್ತು. ಇಷ್ಟು ದಿನ ನಿಂಬೆಹಣ್ಣು ಕಟ್ ಮಾಡಿ ಅರಿಶಿನ ಕುಂಕುಮ ಈ ಥರದ್ದೆಲ್ಲ ಹಾಕಿ ಬಿಸಾಕ್ತಿದ್ರು. ನಾನು ಅದನ್ನು ಪೊರ್ಕೆಲಿ ಹಿಂಗೆ ತಳ್ಳೋದು ಏನಾದರೂ ಅಚಾನಕ್ ನನಗಾಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಲಿ ನಿಯರ್ ಬೈ ನಮ್ಮನೆ ಹತ್ರ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ನನ್ನ ಹತ್ರ ಅದು CC ಕ್ಯಾಮ್ರಾ ಫೋಟೇಜ್ ರೆಕಾರ್ಡಿಂಗ್ ಕೂಡ ಇದೆ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಯಿತು ಗೈಸ್. ಆದರೂ ಮನ ಮರ್ಯಾದೆ ಇಲ್ಲದೇ ಇರೋರು. ಇವತ್ತು ಸಮಥಿಂಗ್ ನೀವು ಒಂಥರ ಸ್ಪೆಷಲ್, ಈ ಥರ ದಾರದುಂಡೆ, ಅರಿಶಿನ ಕುಂಕುಮ, ಅದು ಏನೇನೋ ಕಪ್ಪದು ಇಷ್ಟಿಷ್ಟು ಪುಟ್ಟ ಬಳೆ ಥರದ್ದೇನೋ ಬಿದ್ದಿದೆ. ನಿಜಕ್ಕೂ ನಾನು ಅದು ಕ್ಯಾಮ್ರಾದಲ್ಲಿ ನೋಡಿ ನನಗೆ ಶಾಕ್ ಆಯಿತು. ಯಾವುದೋ 3ನೇ ಫ್ಲೋರ್ ಮನೆಯಿಂದ ಬೀಳ್ತಾ ಇದೆ. ಆ್ಯಕ್ಚುಲಿ ಕ್ಯಾಮ್ರಾ ಲೈಟ್ಗೆ ಅದು 4:30 ಅರ್ಲಿ ಮಾರ್ನಿಂಗ್ ನಾನು ವಾಕ್ ಹೋದ್ಮೇಲೆ ಬೀಳ್ತಾ ಇದೆ. ಅದು ವೈಟ್ ಕಾಣಿಸ್ತಾ ಇದೆ ಕ್ಯಾಮ್ರಾ ಫೋಟೇಜ್ಗೆ. ನಾನು ಅದನ್ನು ಪೊರ್ಕೆಯಲ್ಲಿ ಗೂಡಿಸಿ ನೀರು ಹಾಕಿ ಬಂದಿದ್ದೀನಿ, ಮತ್ತೆ ಗುಡಿಸಿ ನೀರು ಹಾಕಿ ಬಂದಿದ್ದೀನಿ. ಇದರಿಂದ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಸ್ವಲ್ಪ ಹಾರ್ಟ್ ಬೀಟೆಲ್ಲ ಡವ. ಯಾಕಂದರೆ ನಮ್ಮದು ರೊಟ್ಟಿ ನಿಮಗೆ ಗೊತ್ತಿರುತ್ತೆ, ಯಾರೇನೂ ಮಾಡ್ಕೊಳಕ್ಕಾಗಲ್ಲ. ನಾನು ಪೂಜೆ ಮಾಡೋ ದೇವರು ನನ್ನ ಹತ್ರ ನನ್ನ ಜೊತೆಗಿರುತ್ತೆ. ಬಟ್ ಇದಕ್ಕೇನಾದರೂ ಶಾಂತಿ ಆ ಥರದ್ದೇನಾದರೂ ಮಾಡಬೇಕಾ? ಯಾಕಂದರೆ ಇವತ್ತು ಫ್ರೈಡೇ, ಹುಣ್ಣಿಮೆ, ಸಣ್ಣ ಮಕ್ಕಳಿರ್ತವೆ ಮನೇಲಿ, ಹಸ್ಬೆಂಡ್ ಮೊದಲೇ ಹುಷಾರಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಿಜಕ್ಕೂ. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಗೊತ್ತಾಗಲಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇಂಥ ಕಿತ್ತೋದವ್ರು ಇರ್ತಾರೆ ನೇಬರ್ಸ್, ಹುಷಾರಾಗಿರಿ. ಸೊ ಅದಕ್ಕೋಸ್ಕರ ಇದಕ್ಕೇನಾದರೂ ಪರಿಹಾರ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ.
ಸೊ ನನ್ನ ಹತ್ರ CC ಕ್ಯಾಮ್ರಾ ಫುಟೇಜ್ ಕೂಡ ಇದೆ, ವಿಡಿಯೋ ರೆಕಾರ್ಡಿಂಗ್ ಕ್ಲಿಪ್ಪಿಂಗ್ ಕೂಡ ಇದೆ. ಇದೇ ಟೆನ್ಷನಲ್ಲಿ ಬೇಗ ಬೇಗ ಅವರೆಕಾಳು ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ಒಂದು ಪಲಾವ್ ಥರ ಮಾಡಿ ಅದಕ್ಕೆ ರಾಯ್ತ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ಹುಣ್ಣಿಮೆ ಪೂಜೆ ಮಾಡಿ ವಾರ ಪೂಜೆ ಎಲ್ಲ ಆದಮೇಲೆ ಇವಾಗ ಟೆಂಪಲ್ಗೆ ಬಂದೆ, ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ. ನನಗೆ ಮೈಸೂರಲ್ಲಿ ಯಾವ ಟೆಂಪಲಲ್ಲಿ ತಡೆ ಹೊಡಿತಾರೆ ಅಂತ ನಿಜಕ್ಕೂ ಗೊತ್ತಿಲ್ಲ. ಗೊತ್ತಿದ್ದರೆ ಹೋಗಿ ಓಡಿಸ್ಕೊಂಡೇ ಬಂದುಬಿಡ್ತಾಯಿದ್ದೆ. ಇವತ್ತು ನಿಜಕ್ಕೂ ಭಯ ಆಯಿತು ಆ್ಯಕ್ಚುಲಿ. ಸೊ ಚಾರುಗೆ ಹೇಳಿದೆ ಪೊರ್ಕೆ ತೊಗೊಂಡು ಗುಡಿಸು ಅಂತ. ನಾನು ಅದನ್ನೇನೋ ಬೇರೆ ಕಸ ಅಂದ್ಕೊಂಡೆ, ಬಟ್ ಅವಳು ಹತ್ರದಿಂದ ನೋಡಿದ ಮೇಲೇ ಅದು ಕ್ಯಾಮ್ರಾಗೂ ಅಷ್ಟು ಕ್ಲಿಯರಾಗಿ ಕಾಣ್ತಾಯಿಲ್ಲ, ವೈಟ್ ಕಾಣ್ತಾ ಇತ್ತು. ಇವತ್ತು ಡೇ ಫುಲ್ಲು ಇದೇ ಥರ ಒಂಥರ ನೆಗೆಟಿವ್ ಎನರ್ಜಿ ಥರ ಆಗ್ಬಿಡ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಇಳಿ ಎಲ್ಲ ತೆಗೆದು ನಿಂಬೆಹಣ್ಣೆಲ್ಲ ಚುಚ್ಚಿಬಿಟ್ಟು, ಅಮ್ಮ ತಾಯಿ ತಪ್ಪೋ ನೆಪ್ಪೋ ನಾನು ನಂಬಿರೋದು ನಿನ್ನನ್ನು, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು, ದಯವಿಟ್ಟು ನನ್ನ ದಡ ಸೇರಿಸು, ತಪ್ಪಿದರೆ ನನಗೆ ಶಿಕ್ಷೆ ಕೊಡು, ನನ್ನ ಮಕ್ಕಳು ಫ್ಯಾಮಿಲಿನಂತೂ ಹೇಳಿಬೇಡ ಮಧ್ಯಕ್ಕೆ ಅಂತೇಳಿ ಮಹಾಮಂಗಳಾರತಿ ಮಾಡಿಸ್ಕೊಂಡು ಬಂದೆ. ಈ ರೀತಿ ಬೇರೆಯವ್ರಿಗೆ ಬೇರೆ ಮನೆಗೆ ಈ ಥರ ಮಾಡೋದು ಎಷ್ಟು ಸರಿ? ನೀವೇ ನನಗೆ ಕಮೆಂಟಲ್ಲಿ ಆನ್ಸರ್ ಮಾಡಿ. 3 ಜನನಾ? ನೀವು ಈ ಉರಿ ಬಿಸಿಲಲ್ಲಿ ತೊಗೊಂಡೋಗೋದು ಯಾವಾಗ? ಇದ್ರೊಳಗಡೆ ಇತ್ತೆಗಿ ಲೋ ಬಸವಾ, ಅದೊಂದಕ್ಕೆ ಮಾತ್ರ ಕರಿತೀಯ ಮುನ್ಸಿಪಾಲ್ಟಿ ಒಳಗೆ ಕಸ ಗುಡ್ಸೋಕ್ಕೆ ಕ್ಲೀನ್ ಮಾಡೋಕ್ಕೆ? ಏನೋ ಕಸ ಗುಡ್ಸೋಕ್ಕೆ ಕ್ಲೀನ್ ಮಾಡೋಕ್ಕೆ ಕರಿತೀಯ ನನ್ನನ್ನು ಮುನ್ಸಿಪಾಲ್ಟಿ ಒಳಗೆ? ಇನ್ನೇನಕ್ಕೋ ಕರಿಯಲ್ಲ ಶ್ವೇತಕ್ಕನ್ನ ನೀನು. ಗೈಸ್, ನಾನು ಏನು ತೋರಿಸ್ತಾ ಇದ್ದೀನಿ ಪ್ಲೇಸ್ ನಿಮಗೆ, ಕಸ ಹೊಡಿತಾ ಇದ್ದೀನಿ. ಕಸ ಹೊಡಿಯೋದೆಲ್ಲ ವಿಡಿಯೋ ತೋರಿಸ್ಬೇಕಾ ಅಂತ ಅಲ್ಲ. ನಾವಿಲ್ಲಿ ವೆಹಿಕಲ್ಸ್ ನಿಲ್ಲಿಸ್ಕೋತೀವಿ. ನಮ್ಮ ಗಾಡಿ ನಿಲ್ಲಿಸ್ಕೊಳ್ಳೋದಕ್ಕೆ ನಾವು ಪರ್ ಮಂತ್ ಇಷ್ಟು ಅಂತ ರೆಂಟ್ನ ಪೇ ಮಾಡಿ ವೆಹಿಕಲ್ನ ಪಾರ್ಕಿಂಗಿಗೆ ತೊಗೊಂಡಿರೋದು. ನಾವು ಅದನ್ನು ಕೂಡ ಎಷ್ಟು ನೀಟಾಗಿ ಗುಡಿಸಿ ನೀರು ಹಾಕಿ ತೊಳೆದು ಇಟ್ಟಿರ್ತೀನಿ ಅಂದರೆ, ನಾನು ಒಂದು ದಿನ ಅಲ್ಲಿ ಕಸ ಗುಡಿಸಿಲ್ಲ ಅಂದರೆ ನೋಡೋಕ್ಕಾಗಲ್ಲ ಗೈಸ್. ರೋಡಲ್ಲಿರೋ ಕಸ ಎಲ್ಲ ನಾವಲ್ಲಿ ಕಸ ಹಾಕ್ತೀವಿ ಅಂತ ತಂದು ಕಸ ಹಾಕ್ತಾರೆ. ನಾನು ಮುನ್ಸಿಪಾಲ್ಟಿಗೆ ಪರ್ ಮಂತ್ 700 ಪೇ ಮಾಡ್ತೀನಿ ಗೈಸ್. ನಾನೇ ಪೇ ಮಾಡೋದು. ಎಲ್ಲ ಗುಡಿಸಿ ಒಂದು ಕಡೆ ನೀಟಾಗಿಟ್ಟು ಬೆಂಕಿ ಹಾಕಿ ಒಂದು ಮೂಟೆಗೆ ತುಂಬಿಡ್ತೀನಿ. ಅಂಥದ್ರಲ್ಲೂ ಈ ಬಿಯರ್ ಬಾಟಲ್ಸ್, ಬೇಡದೇ ಇರೋ ಕೆಟ್ಟ ಒಂದು ಥಿಂಗ್ಸ್ಗಳನ್ನೆಲ್ಲ ಈ ಕಸದ ಹತ್ರ ಹಾಕ್ತಾರೆ. ಎಷ್ಟು ಜೆಲಸ್ ಇರಬೇಕು ನೋಡಿ ನಮ್ಮ ಮೇಲೆ. ಸೊ ನಾನು ಈ ಥರ ವೀಡಿಯೋ ಮಾಡಬೇಕು ಅಂದರೆ ದಿನಕ್ಕೆ ನನಗೆ 10 ಕಂಟೆಂಟ್ ಸಿಗುತ್ತೆ, ಬಟ್ ನನಗೆ ಅದು ಬೇಡ ನನಗೆ. ಸೊ ನಾವು ಈ ಪ್ರಾಪರ್ಟಿನ ಸೇಲಿಗೆ ಕೊಟ್ಟಿದ್ರೆ ಖಂಡಿತ ತಗೋತಾ ಇದ್ವಿ. ಫೋನು ನನ್ನ ಮಗನೇ ಹಂಗಂದ್ರೆ ನಿಂದೆ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಹುಡುಗಿ ಕೊಡಿ, ನಮ್ಮ ಹುಡುಗ ಯಾರು ಇದ್ದರೆ ನೋಡಿ ಕಾಂಟ್ಯಾಕ್ಟ್ ಮಾಡಿ. ಹುಡುಗಿ ಬೇಕಾಗಿದ್ದಾರೆ. ಇವನು ಬಸವ ಅಂತ ಹೆಡ್ ಕುಕ್, ಇವನು ಮೇನ್ ಕುಕ್. ದ ಬಾಯ್ ಎಷ್ಟು ಖುಷಿ ಪಡ್ತಾರೆ ಗೊತ್ತೇನಲ್ಲೇ ಅಕ್ಕ, ನೀವು ನಿಮ್ಮ ಹುಡುಗರ ಹತ್ರ ಚೆನ್ನಾಗಿರ್ತೀರಾ ಅಂತ. ನೀನು ನೋಡಿದ್ರೆ ಮುಖ ಮುಚ್ಕದ್ಯಾ ತೋರ್ಸ. ಹುಡುಗಿರು ಯಾರು ಇಲ್ಲಕನ, ಬರೀ ಆಂಟಿದಿರೋ ನನ್ನ ವೀಡಿಯೋಸ್ ನೋಡೋದು. ಆಂಟಿ ಮಕ್ಳು ಕೊಡದೆ ಹೋಯ್ತಾರೆ ಅಂತನ. ಇಲ್ಲ ನನ್ನ ಮಗನೇ ಅಡುಗೆ ಕೆಲಸ ಅಂದರೆ ಅಷ್ಟೊಂದು ಕಂಡಮ್ಮ. ಹೋಗಲ್ಲ, ಯದುವೀರೆಲ್ಲ ಊಟ ಮಾಡ್ತಾರೆ ನಮ್ಮ ಅಡುಗೆನ. ಮತ್ತೆ ಅವರೆಲ್ಲ ಅನ್ನದ ಬೊಗಳ ನಾಯಿ ಕಚ್ಚಲ್ಲ ಕಣ. ನಾಯಿ ಬಗ್ಳಿದ್ರೆ ದೇವ್ಲ ಕಳದದ್ದ. ಮುಖ ತೋರ್ಸ. ಇರ್ಲಿ ತೋರ್ಸ. ಯಾರು ಇದ್ರೆ ಹುಡುಗಿ ಕೊಡಿ ನಮ್ಮ ಹುಡುಗಂಗೆ. ಒಳ್ಳೆ ಹುಡುಗ ನಿಮ್ಮ ಹುಡುಗಿ ಅವಳ ಆಲ್ರೆಡಿ. ನಮ್ಮ ಬಸವಂಗಿಲ್ಲ. ಏನೋ ಬಸವ ಎಲ್ಲದನ್ನ ಚೀಕ. ಸೊ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮೇಲೆ ಬಂದೆ. ಅಷ್ಟರಲ್ಲಿ ಸತೀಶ್ ಗನ್ ಹೌಸಿಂದ ಬಂದರು. ಈ ಬಿಸಿಲಲ್ಲಂತೂ ಒಳ್ಳೆ ಹುಚ್ಚರು ಥರ ಸುತ್ತುತ್ತಾ ಇದ್ದಾರೆ 3 ಡೇಸಿಂದ. ಒಂದಾಮೇಲೆ ಒಂದು ತರ್ತಾರೆ, ಒಂದೊಂದ್ಸಲಿ ಹೋಗ್ತಾರೆ. ಇದೆಲ್ಲ ಬಿದ್ದಿತ್ತಲ್ವ ಬೆಳಗ್ಗೆಯಿಂದ ಮನೆ ಬಾಗಿಲಲ್ಲಿ. ಸೊ ನಾನು ಮತ್ತೆ ಬಾಗಿಲೆಲ್ಲ ತೊಳೆದು ಮೇಲೆ ಬಂದೆ. ಆ್ಯಕ್ಚುಲಿ ನೋಡಿದ್ರಲ್ಲ ಏನೇನು ಆಗಿದೆ, ಏನೇನು ಆಗ್ತಾ ಇದೆ, ಏನೇನು ನಡೀತಾ ಇದೆ ಅಂತ. ಸೊ ನೋಡಿದ್ರಲ್ಲ, ನಿಜಕ್ಕೂ ವಿಡಿಯೋ ಮಾಡೋಕ್ಕೆ ಬೇಜಾರಂತ ಏನೂ ಇಲ್ಲ. ಕ್ಲಾರಿಫೈ ಮಾಡಿಬಿಡ್ತೀನಿ, ನನಗೆ ಟೈಮ್ ಇಲ್ಲ ಆ್ಯಕ್ಚುಲಿ. ಸೊ ವಿಡಿಯೋ ಮಾಡೋಕ್ಕೆ ಬೇಜಾರು ಮಾಡ್ಕೊಂಡು ಯಾಕೆ ವಿಡಿಯೋ ಮಾಡಲಿ? ನಿಜಕ್ಕೂ ಇಲ್ಲ ಸಿಸ್, ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಬೆಳಕು ಗಾಯಿಸಿ ಮುಖಕ್ಕೆ ರಾಚ್ತೈತೆ, ಎಲ್ಲ ಕಡೆ ಬಿಸಿಲದ ಮನೇಲಿ. ಪೊಸಿಷನ್ ಸರಿ ಇಲ್ಲ, ಬನ್ನಿ ಬೇರೆ ಕಡೆ ಶಿಫ್ಟ್ ಆಗೋಣ. ಬೇಜಾರಂತ ಮಾಡ್ಕೊಂಡಂತೂ ಯಾವುದೇ ಕಾರಣಕ್ಕೂ ನಾನು ವ್ಲಾಗ್ಸ್ ಆಗಲಿ ವೀಡಿಯೋಸ್ ಆಗಲಿ ಯಾವತ್ತೂ ಮಾಡೋದಿಲ್ಲ. ತುಂಬ ಖುಷಿಯಿಂದನೇ ವ್ಲಾಗ್ನ ಮಾಡ್ತಾಯಿದ್ದೀನಿ. 1 ಸೆಕೆಂಡ್.
ನೋಡಿ ತುಂಬ ಬಿಸಿಲು ಈಗಲೂ ಕೂಡ ಬ್ಯಾಕ್ ಸೈಡು ಎಷ್ಟು ಬಿಸಿಲು ಬರುತ್ತೆ ನಮ್ಮ ಮನೆಗೆ ಅಂದರೆ ಗಾಳಿ ಮಾತ್ರ ಬರ್ತಾಯಿಲ್ಲ. ಬ್ಲರ್ ಕಂಡ್ರೆ ಬೇಜಾರು ಮಾಡ್ಕೋಬೇಡಿ. ಈ ಟೈಮಲ್ಲಿ ಅದಕ್ಕೆ ನಾನು ಯಾವತ್ತೂ ವ್ಲಾಗ್ಸೇ ಮಾಡಲ್ಲ. ತುಂಬ ಬಿಸಿಲು ಬಸ್. ಸತೀಶ್ ಇವಾಗ ಬಂದರು, ಮಾರ್ಕೆಟ್ಗೆ ಹೋಗಿದ್ರು. ಆ್ಯಕ್ಚುಲಿ ಅವ್ರಿಗೂ ಫ್ರೀ ಇಲ್ಲ. ಈಗ ಎಲ್ಲನೂ ಗಾಡಿಗೆ ಲೋಡ್ ಮಾಡ್ತಾಯಿದ್ದಾರೆ, ತೊಗೊಂಡೋಗ್ಬೇಕು ಚೌಟ್ರಿಗೆ. ಫುಲ್ ಕೆಲಸ ಇದೆ. ಸಂಭ್ರಮ ಚೌಟ್ರಿ ಇದೆ, ದಿವ್ಯರೂಪ ಚೌಟ್ರಿ ಇದೆ. ಛತ್ರಕ್ಕೆ ಅಂತಂದಾಗ ಕಡಿಮೆ ಅಂದರೆ 200ರಿಂದ 300 ಒಂದು ಛತ್ರಕ್ಕೆ ಹುಡುಗರು ಹಾಕಬೇಕು ನಾವು. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಆ್ಯಕ್ಚುಲಿ. ಸೊ ನಾನು ಇರೋದನ್ನು ಇದ್ದಾಗೆ ನೇರವಾಗಿ ಮಾತಾಡೋ ಮನೋಭಾವನೆ ನಂದು. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ 30,000 ಜನ ಫಾಲೋವರ್ಸ್ ಇದ್ದರು. ಇವತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ 80,000 ಜನ ಫಾಲೋವರ್ಸ್ ಇದ್ದಾರೆ. ನನಗೆ ನಿಜಕ್ಕೂ ಹೃದಯ ತುಂಬಿ ಬರುತ್ತೆ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ, ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಯೂಟ್ಯೂಬೇ ಬೇರೆ, ಇನ್ಸ್ಟಾಗ್ರಾಮೇ ಬೇರೆ. ಎರಡೂ ಸೋಷಿಯಲ್ ಮೀಡಿಯಾ ಹೌದು, ನಿಜ, ಇಲ್ಲ ಅಂತಲ್ಲ. ಬಟ್ ಯೂಟ್ಯೂಬಲ್ಲಿ ತುಂಬ ಕಷ್ಟಪಡಬೇಕು ಗೈಸ್. ಒಂದಕ್ಕೂ ಅನ್ನಿಸ್ಕೋಬೇಕು, ಆಡಿಸ್ಕೋಬೇಕು. ತಪ್ಪಿಲ್ಲ ಅಂದರೂ ಮಾತು ಕೇಳಬೇಕು. ಬಿಟ್ಟಿ ಶೋಕಿ, ತಿರ್ಪೆ ಶೋಕಿ, ನಿನಗಿಷ್ಟೆಲ್ಲ ಚಿನ್ನನೇ ತಗೊಂಡಿದ್ಯಾ, ನಿಂಗೆ ಯೂಟ್ಯೂಬ್ ವಿಡಿಯೋಸ್ ಯಾಕೆ, ಯೂಟ್ಯೂಬ್ ದುಡ್ಡು ಯಾಕೆ? ನಾನು ಯಾವತ್ತಾದರೂ ನಾನು ಯೂಟ್ಯೂಬ್ ದುಡ್ಡು ಲಕ್ಷ ಪೇಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಹೇಳಿದ್ದೀನ? ಇದೆಲ್ಲ ನಂದಲ್ವೇ ಅಲ್ಲ ಇವೆಲ್ಲ. ಇದೆಲ್ಲ ನನ್ನ ಗಂಡಂದಿದೆ, ನಮ್ಮ ಅಪ್ಪಂದಿದೆ. ನಂದು ಅಂತ ಏನಿದೆ ಐಡೆಂಟಿಟಿ? ನಂದು ಅಂತ ಐಡೆಂಟಿಟಿ ಏನಿದೆ? ಎಲ್ಲ ಹೆಣ್ಮಕ್ಳಿಗೂ ನಿಮ್ಮ ಆತ್ಮ ಸಾಕ್ಷಿ ಮುಟ್ಕೊಂಡು ಹೇಳಿ. 10 ರೂಪಾಯಿನ ನನ್ನ ಗಂಡನಿಂದ ನನಗೆ ಹೋಗರಿದೆ, 10 ರೂಪಾಯಿನ ನಾನು ನನ್ನ ಗಂಡನಿಂದ ಈಸ್ಕೊಳ್ದೆ, ನನ್ನ ತಂದೆ ತಾಯಿ ಹತ್ರ ಬೇಡದೆ, ನಾನು ಸ್ವಂತವಾಗಿ ನಾನು 10 ರೂಪಾಯಿ ಸಂಪಾದನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದೆಯಾ ಇಲ್ವಾ? ಓಪನಾಗಿ ಹೇಳಿ, ನಿಜ ಹೇಳಿ. ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಸೊ ನನಗೂ ಆಸೆ, ನನ್ನ ಹತ್ರ ಇರೋದು ಯಾವುದು ನಂದಲ್ಲ, ನನ್ನ ಸ್ವಂತಕ್ಕೆ ಅಂತ ನನಗೇನಾದ್ರು ಬೇಕಲ್ವಾ? ಸೊ ಸುಮಾರು ಜನ ಮನಿ ಸೇವಿಂಗ್ ವ್ಲಾಗ್ ಮಾಡಿ, ಅದು ಮಾಡಿ, ಇದು ಮಾಡಿ, ಏನೇ ಮಾಡ್ತೀನಿ. ನನಗೊಂಚೂರು ಟೈಮ್ ಫ್ರೀ, ನನ್ನ ಮೈಂಡ್ ಕಾಮ್ ಆಗಿರಬೇಕು. ತಲೆಯಲ್ಲಿ ಯಾವುದೋ ಟೆನ್ಷನ್ ಇರಬಾರ್ದು, ತಲೆ ಬಿಸಿ ಇರಬಾರ್ದು. ಇನ್ನೊಂದು ಕೆಲವು ಜನ ಬರೀ ನಿನ್ನ ವ್ಲಾಗಲ್ಲೆಲ್ಲ ಇದೇ ಆಯಿತು, ನೋ ಯೂಸ್, ಹಾಗೆ ಹೀಗೆ. ಮನ್ಸಿಟ್ಟು ನೋಡಿದ್ರೆ ಎಲ್ಲನೂ ಯೂಸ್ ಇರುತ್ತೆ. ಮನಸ್ಸಿಲ್ದೇ ಇರೋ ಮನಸ್ಸಲ್ಲಿ ಏನೋ ನೋಡ್ತಾ ಇದ್ದಾರೆ ಅಂತ ನೋಡಿದ್ರೆ ಅದು ಹಾಗೆ ಅನಿಸುತ್ತೆ. ಸೊ ಈ ವಿಡಿಯೋ ಯಾಕೆ ಅಂದರೆ ಅದನ್ನು ನಾನು ಹೇಳೇ ಬಿಡ್ತೀನಿ. ದಯವಿಟ್ಟು ನಮ್ಮ ಪಾಡಿಗೆ ನಾವಿದ್ದರೂ ಕೂಡ, ನಮ್ಮ ಪಾಡಿಗೆ ನಾವು, ನಮ್ಮ ಮನೆ ಮಕ್ಕಳು ಅಂತ ಇದ್ದರೂ ಕೂಡ ನಮ್ಮನ್ನು ರೋಡಿಗೆ ತಂದು ಅವಮಾನ ಮಾಡೋಕ್ಕಾಗಲಿ, ನಮ್ಮ ಜಾರ್ ಬೀಳೋದನ್ನು ನೋಡೋಕ್ಕೆ ಅಂತಲೇ ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ನನ್ನ ಲೈಫಲ್ಲಿ. ಈಗ ಇವತ್ತು ಹುಣ್ಣಿಮೆ, ನೀವು ನೋಡಿದ್ರೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಮಾತಾಡಿದ್ರೆ ನಾನು ಕೆಟ್ಟೋಳು, ನಾನು ನಿಷ್ಠುರ, ನನ್ನ ಬಾಯಿ ಬಡ್ಕಿ, ನನ್ನ ಜೋರು ಬಾಯಿ. ಮಾತಾಡದೇ ಇದ್ದರೆ ಅನುಭವಿಸೋಳು ನಾನೇ ಅಲ್ವಾ? 3 ಇಯರ್ಸಿಂದ ನೀವು ನನ್ನ ವ್ಲಾಗ್ಸ್, 2 ಇಯರ್ಸಿಂದ ನೋಡಿದರೆ ನನ್ನ ಯೂಟ್ಯೂಬ್ ಜರ್ನಿ, ನನ್ನ ಲೈಫ್ ಹಿಸ್ಟ್ರಿನೇ ನಿಮಗೆ ಗೊತ್ತು. ಅಂಥದ್ರಲ್ಲಿ ಮಕ್ಕಳನ್ನ ಈಚೆ ರೋಡಿಗೆ ಬಿಡಲ್ಲ ಆಟ ಆಡೋಕ್ಕೆ. ಎನಿ ಟೈಮ್ ಒಳಗಡೆನೇ ಲಾಕ್ ಮಾಡಿರ್ತೀನಿ. ಪ್ರತಿ ಸಲ ನಾನು ವೀಡಿಯೋದಲ್ಲಿ ಅದೇ ಹೇಳ್ತಾ ಇರ್ತೀನಿ ನಿಮಗೆ. ಅಂಥದ್ರಲ್ಲೂ ಯಾಕೆ ಈ ಜನಕ್ಕೆ ನನ್ನ ಮೇಲೆ ಇಷ್ಟು ರೇಟ್? ಅವರೆಲ್ಲ ಬಂದು ನನಗೊಂದು ಊಟ ಇಲ್ಲ ಕೊಡಿ ಅಂದರೆ ಕೊಡಲ್ಲ. ಅದು ನನಗೆ ಗೊತ್ತು. ನನ್ನ ದುಡ್ಡು ನಾನೇ ಸಂಪಾದನೆ ಮಾಡಬೇಕು, ನನ್ನನ್ನು ನಾನೇ ತಿನ್ನಬೇಕು. ಅದು ನನಗೆ ಚೆನ್ನಾಗಿ ಗೊತ್ತು. ಆಡ್ಕೊಳ್ಳೋರು ಮುಂದೆ ಒಳ್ಳೆ ಡ್ರ್ಯಾಗನ್ ಥರ ಎದ್ದು ನಿಲ್ಲಬೇಕು, ಹಠ ಛಲದಿಂದ ಎದ್ದು ನಿಲ್ಲಬೇಕು. ಅದು ನನಗೆ ಗೊತ್ತು. ನಾನು ಹೇಳೋದೇನೆಂದರೆ, ಧೃತಿಗೆಡಬೇಡಿ. ನಿಮಗೂ ಈ ಥರದ ಅನುಭವ ಆಗಿರುತ್ತೆ. ಸುಮಾರು ಜನ ನನಗೆ ಬೆಳಗ್ಗೆಯಿಂದ ಇನ್ಸ್ಟಾಗ್ರಾಮ್ ಡೈರೆಕ್ಟ್ ಆಡಿಯೋ ಕಾಲು, ಮೆಸೇಜಸ್ಸು, ಕಮೆಂಟ್ಸು ಸುಮಾರು ಜನ ಕೊಟ್ಟರು. ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಟಿ ವಿ ಆನ್ ಮಾಡಿಬಿಟ್ರಾ? ನಾನೇನೋ ಮಾತಾಡ್ತಾ ಇದ್ದೆ. ಎಲ್ಲಿಗೆ ತೊಗೊಂಡೋಗ್ಲಿ? ಯಾವ ಒಳಗಡೆ ರೀ? ನಾನು ಹೇಳಿದ್ದು ನಿನ್ಗೆ ಅದನ್ನಲ್ಲ. ಅವನು ಚಿಕನ್ ಕೇಳಿದ್ದಕ್ಕೆ ಅಣ್ಣ ಬೇಗ ಬನ್ನಿ ಅಂದಿದ್ರೆ ನಾನು ಬೇಗ ಬರ್ತಿದ್ದೆ ಅಂತ ಅಂದ. ಅದನ್ನು ನಾನು ಕೇಳಿದ್ದು. ನೀನು ಹೇಳಬೇಕು ಬೇಗ ಬಾ ಅಂತ. ಬೇಗ ಬರೋರು ಅವರು. ಬೆಳಿಗ್ಗೆ ಬಂದ್ರೆ 6-7 ಗಂಟೆಗೆ 8 ಗಂಟೆ ಬಂದ್ರೆ ಬೆಳಗ್ಗೆ ಆಗ್ತದೆ. ಏನು ಕೆಲಸ ಆಯ್ತವ್ರಿ? ಸಾಮಾನು ತುಂಬಕ್ಕೆ ಜಾಸ್ತಿ ಇರ್ತಾವೆ. ಸಾಮಾನು ನೋಡಿ ಖರ್ಚು ಇರ್ತಾವೆ. ನಾನು ಅಡುಗೆ ಮಾಡ್ಕೊಂಡು ಅವ ಹಿಂಗೊಂದು ಫೋನ್ ಮಾಡೋರಿ. ಆಯಿತು, ನನ್ನ ಫೋನ್ ಅವನು ನೋಡಿದ್ರೆ ಯಾರೇ ಕಟ್ ಮಾಡ್ತಾನೆ, ಬಿಸಿ ಮಾಡ್ಕೊಂಡವನೇ. ಬ್ಲಾಕ್. ನಿಂದು ಇನ್ನೊಂದು ನಂಬರ್ ಐತಲ್ಲ, ಆ ನಂಬರಿಂದ ಫೋನ್ ಮಾಡು. ನೋಡ್ಕೊಂಡು ಅವನಿಗೆ ಕೆಳಗಡೆ ಮಾಡಲ್ಲ. ಯಾರು ರೀ? ಅವ್ರಿಗೆ ನಿಂದು ಇನ್ನೊಂದು ನಂಬರಿಂದ ಮಾಡೋರಿ. ನಂಬರಿಂದ ಎತ್ತಲ್ಲ, ರಿಂಗ್ ಆಗುತ್ತೆ. ಎಷ್ಟು ಬರ್ತೀಗ ರೂಟ್ ಕಾಲರ್ ಹಾಕೊಂಡಿರ್ತಾರಲ್ಲ, ಅದನ್ನ ಎಷ್ಟು ಬರ್ತದೆ?
ಆವಾಗಲೇ ಸಾಂಬಾರು ರೈಸು ಮಾಡಿದ್ದೆ ಅಲ್ವಾ, ಬಿಸಿ ಮುದ್ದೆ ಮಾಡಿ ಊಟಕ್ಕೆ ಹಾಕೊಟ್ಟೆ. ಅವರಿಗಂತೂ ಫ್ರೀ ಇಲ್ಲ ಗೈಸ್, ಕಾಲ್ ಮೇಲೆ ಕಾಲು ಏನೂ ಮಾಡೋಕ್ಕಾಗಲ್ಲ. ಕೆಲಸ ಇದ್ದಾಗ ದುಡ್ಕೋಬೇಕು. ನಮ್ಮ ಜವಾಬ್ದಾರಿಗಳು ನಮ್ಮ ಹೆಗ್ಲ ಮೇಲೆ ಇದ್ದಾಗ ನೆಮ್ಮದಿಯಾಗಿ ನಿದ್ದೆ ಎಲ್ಲಿ ಬರುತ್ತೆ, ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಎಲ್ಲಾಗುತ್ತೆ ನೀವೇ ಹೇಳಿ. ಸೊ ನಮಗಂತೂ ತುಂಬಾ ಜವಾಬ್ದಾರಿ ಇದೆ ಗೈಸ್. ನಾನು ಅದನ್ನು ಪ್ರತಿಯೊಂದು ನಿಮ್ಮ ಹತ್ರ ಇವತ್ತು ಹೇಳ್ಕೊತೀನಿ. ವಿಡಿಯೋ ದಯವಿಟ್ಟು ಕೊನೆ ತನಕ ನೋಡಿ. ಇದು ತಗೋ ಕವರ್, ಅದು ಎಷ್ಟು ಬೇಕು ಅಷ್ಟು ತಗೋ. ಅಷ್ಟೊಂದು ಗೋಡಂಬಿನ ಏನಕ್ಕೆ ಇಡೀ? ಯಪ್ಪ ಶಿವ, ಹಾಕೊಂಡು ಇಡು ಅದಕ್ಕೆ. ಎಲ್ಲ ಗೋಡಂಬಿ ಎತ್ಕೊಂಡು ಹೊಂಟೈತೀಯಾ ಎಲ್ಲ? ಐಸ್ ತಿಂತಾಯಿದ್ದೀನಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ, ಫುಲ್ ನಿದ್ರೆ ಬರ್ತಾಯಿದೆ. ಐಸ್ ತಿಂದು ಒಂದು ರೌಂಡ್ ನಿದ್ದೆ ಮಾಡಿ ಫೇಸ್ ಎಲ್ಲ ಫುಲ್ ಡಲ್ಲಾಗಿದೆ. ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಸ್ಟೇ ಟ್ಯೂನ್. ಚೆನ್ನಾಗಿ ಒಂದು ಒಳ್ಳೆ ನಿದ್ದೆ ಮಾಡಿದೆ ಇವತ್ತು. ಕೆಲಸದ ಮೇಲೆ ಕೆಲಸ. ಟೀ ಮಾಡ್ತಾ ಇದ್ದೀನಿ, ಮಸಾಲ ಚಾಯ್ ಹುಡುಗರಿಗೆಲ್ಲ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ ಸತೀಶ್ ಅವರ ಆಗಮನ ಆಯಿತು. ಸೊ ವಿಡಿಯೋ ಮತ್ತು ಊಟ ನಿದ್ದೆ ಅಂದ್ಕೊಂಡು ಮುದ್ದೆ ಅಂದ್ಕೊಂಡು ಈಗ ಚಾಯ್ ಬನಾಯ ಚಾಯ್ ಗರ್ಮ ಚಾಯ್. ಯಾರಿಗೆಲ್ಲ ಬೇಕು ಗರ್ಮ ಸ್ಪೆಷಲ್ ಚಾಯ್. ಎಲ್ಲ ಪಾತ್ರೆ ಇತ್ತು, ಮುದ್ದೆ ಮಾಡಿದ ಪಾತ್ರೆ ಪ್ರತಿಯೊಂದು ತೊಳೆದು ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿದ್ದೀನಿ. ಹಾಲಿನ ಪಾತ್ರೆ ಒಂದಿದೆ, ಹಾಲಿನ ಪಾತ್ರೆ ಒಂದು ತೊಳಿಬೇಕು ಆ್ಯಕ್ಚುಲಿ. ಜೊತೆಗೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಯಪ್ಪ, ಯಾಕೆ ಇಷ್ಟೊಂದು ಬ್ಲ್ಯಾಕ್ ಕಾಣಿಸ್ತಾ ಇದೆ? ಏನೋ ಆಗಿದೆ ನನ್ನ ಫೋನ್ ಕ್ಯಾಮ್ರಾಗೆ. ಏನೋ ಕಮೆಂಟ್ ಪಾಸ್ ಆಗ್ತಾ ಇದೆ, ಕಮೆಂಟ್ ನೋಡ್ತಾ ಇದೆ. ಸೊ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸ್ವಲ್ಪ ಟೀ ಮಾಡಿ ಕೊಟ್ಟು ಬರ್ತೀನಿ. ಎಲ್ಲ ಕುಡಿದ್ರೆ ಟೀ? ಏನು ಅಕ್ಕ ಚೆನ್ನಾಗಿತ್ತು, ಥ್ಯಾಂಕ್ಸು. ಏನೂ ಇಲ್ವಲ್ಲ ಬಸವಾಗ ಕಳ್ಳ. ಎಲ್ಲಿ ಅವರು ಒಂದು ಅರ್ಧ kg ಬಿಸಿಬೇಳೆ ಬಾತ್ ಪುಡಿ ಅಂತ ಕೊಡು. ಹೇಳಿದ್ರೆ ಕೇಳಲ್ಲ. ಇಷ್ಟು ಡ್ರೆಸ್ಗಳೆಲ್ಲ ಏನಕ್ಕೋ? ಬಾಯಿಲಿ ಒಂದು ನಿಮಿಷ ಬಪ್ಪ. ಇಲ್ಲಿ ಆ ಹುಡುಗರು ಹೇಳಿದ ಮತ್ತೆ ಕೇಳಲ್ಲ ಚೀಕ. ಒಂದು ನಿಮಿಷ ಬಾಯಿಲಿ ಅರ್ಧ kg ಕೊಡು ಬಾ. ಯಾರೋ ಪಾರ್ಟಿ ಮಾತಾಡ್ತವ್ರೆ, ಇಲ್ಲಿ ಬತ್ತವ್ರೆ. ಬಾ ನನ್ನ ಫ್ರೆಂಡ್, ನಾನು ಹೇಳಾಯ್ತು ಅವ್ರಿಗೆ ಬಾ. ಕೊಡಲ್ಲ ಅವನು, ಬಾ. ಅವರು ಅಣ್ಣ ಟೀ ಇದೆ ಕುಡಿತೀರಾ? ಚೆನ್ನಾಗಿಲ್ವಾ? ಕರೆಕ್ಟಾಗಿ ಹೇಳಿ. ಏಲಕ್ಕಿ ಶುಂಠಿ ಆ ಮೊಟ್ಟೆ ಹಿಡ್ಕೊಂಡು ಬಂದವನೇ. ಇಲ್ಲಿ ಬೆಳಗ್ಗೆಯಿಂದ ರಾಮಾಯಣ ನಡೀತಾ ಇತ್ತು ನಮ್ಮ ಮನೆ ಹತ್ರ. ಬೆಳಗ್ಗೆ ಎಲ್ಲ ನಿಂಬೆಹಣ್ಣು ಏಟು. ಇವತ್ತು ಅಲ್ಲೇ ಮೊಟ್ಟೆ ಹಿಡ್ಕೊಂಬಂದಾನೆ. ಅದಕ್ಕೆ ಬೈದೆ, ಮರ್ಯಾದೆಯಿಂದ ಮೊಟ್ಟೆ ಎತ್ಕೊಂಡು ಹೋಗು, ನಾನು ಬೈಸ್ಕೊಬೇಡ ನನ್ನ ಕೈಲಿ. ಮೊಟ್ಟೆ ಎತ್ಕೊಂಡು ಆ ಕಡೆ ಹೊಂಟೋಗ್ಬಿಡು ಅಂತ. ಈ ಶರ್ಟ್ ಒಳಕಾಕತ್ತವ್ನು, ಇಲ್ಲ ಕಕ್ಕ ಅಂತವನೆ. ಏನು ಮಾಡ್ತೀರ ಇಂಥವಕ್ಕೆ? ನಾನು ಅಯ್ಯೋ ನಮಗೆ ಸಾಕಾಗ್ಬಿಟ್ಟೈತೆ ನೋಡಿ ಅಣ್ಣ ಈ ಏರಿಯಾದಲ್ಲಿ. ಮಾತಾಡಿದ್ದೀನಿ ಹುಚ್ಚಿ ಥರ. ಅಯ್ಯೋ ಕರ್ಮ ಗುರು ನಂದು, ಹಣೆ ಬರ. ಅದಕ್ಕೆ ಹೆಣ್ಮಗು ಲೋ ಆನೆ ಮಾಡಿಲ್ಲ ಕಣ ನನ್ನ ಹಣೆ. ಈಗ ನೋಡು ಲೋ, ಕೊಡ ಬಾರ, ಬಿಸಿಬೇಳೆ ಬಾತ್ ಪುಡಿ ಕಟ್ಟು ಬಾರ. ಅವ್ರು ನನ್ನ ಫ್ರೆಂಡ್ ಬೇಕಂತ ಬಾ. ನನ್ನ ಕ್ಲೋಸ್ ಟಿಕೆಸ್ಟ್ ಕಾಲೇಜ್ ಮೇಟ್ ಅರ್ಧ kg ಕಟ್ಕೊಡು. ಕವರ್ ಕೊಡುತ್ತೆ ರಾಜಾ. ಗೈಸ್, ತುಂಬ ಜನರ ತಪ್ಪು ಅನಿಸಿಕೆ, ತಪ್ಪು ಅಭಿಪ್ರಾಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಿಷ್ಟು ಕಷ್ಟಪಡ್ತೀರಾ? ಇಷ್ಟು ಜನ ಕೆಲಸದವ್ರನ್ನ ಇದ್ದರೂ ಕೂಡ ನೀವು ಯಾಕಿಷ್ಟು ಕಷ್ಟಪಡ್ತೀರಾ? ಕೆಲಸದವ್ರನ್ನ ಇಟ್ಕೋಬಹುದಲ್ವಾ? ಖಂಡಿತವಾಗ್ಲೂ ಕೆಲಸದವ್ರು ಇದ್ದಾರೆ, ನೀವು ಡೈಲಿ ನೋಡ್ತಿರ್ತೀರ. ನಾನು ಬರೀ ನಮ್ಮ ಗೋಡೌನಲ್ಲಿ ಏನು ನಡೀತಾ ಇದೆ ಆ್ಯಕ್ಟಿವಿಟೀಸ್ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನು ನಮ್ಮ ಚೌಟ್ರಿಗಳು, ನಮ್ಮ ಹೊರಗಡೆ ಹೋಗ್ತೀವಲ್ಲ ಊಟ ಬಡ್ಸೋಕ್ಕೆ, ಕೇಟ್ರಿಂಗಿಗಾಗಲಿ ಕೆಲಸಕ್ಕಾಗಲಿ, ಅದನ್ನು ಯಾವುದು ನಾನು ನಿಮ್ಮ ಹತ್ರ ಶೇರ್ ಮಾಡಿಲ್ಲ. ಮಾಡ್ಕೊಳ್ಳೋಕ್ಕೆ ನನಗೆ ಟೈಮು ಸಿಕ್ಕಿಲ್ಲ, ಆ ಥರ ಚಾನ್ಸು ಸಿಕ್ಕಿಲ್ಲ. ಆನ್ ಫ್ಯೂಚರ್ ಯಾವಾಗಲಾದರೂ ನಂಗೆ ಆ ಥರ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅದರ್ವೈಸ್ ನಮ್ಮ ಹತ್ರ ಕೆಲಸಗಾರ ಇದ್ದಾರೆ, ಇಲ್ಲ ಅಂತಲ್ಲ. ನಾವು ಯಾವಾಗಲೂ ಅವ್ರ ಮೇಲೇ ಡಿಪೆಂಡ್ ಆಗಿಲ್ಲ. ನಾನಾಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು. ನಾನು ಇಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ, ನಾನು ಇಷ್ಟು ಕೆಲಸ ಅಂತ ಒದ್ದಾಡೋದಕ್ಕೆ ಮೇನ್ ರೀಸನ್ ಅವರೇ. ಅವರಿಂದ ನಾನು ಇನ್ಸ್ಪೈರ್ ಆಗಿರೋದು ಉಂಟು, ಅವರಿಂದ ನಾನು ಕಲ್ತಿರೋದು ಉಂಟು, ಕಲಿತಾ ಇರೋದು ಉಂಟು, ಮುಂದೆ ಕಲಿತೀನಿ ಕೂಡ. ನನಗಿಂತ 1000 ಪಟ್ಟು ಶ್ರಮಜೀವಿ ನನ್ನ ಹಸ್ಬೆಂಡ್ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಗೈಸ್. ಕಷ್ಟದಿಂದ ಮೇಲೆ ಬಂದವ್ರಿಗೇನೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಒಂದು ರೂಪಾಯಿಗೂ ಕಷ್ಟಪಟ್ಟಿರೋರ್ಗೇನೆ ದುಡ್ಡಿನ ಬೆಲೆ ಗೊತ್ತಿರುತ್ತೆ. ಒಂದು ರೂಪಾಯಿಗೂ
ಒಬ್ರ ಹತ್ರ ಕೈ ಚಾಚಬಾರ್ದು, ಒಬ್ರ ಹಂಗ್ರಾಣೆಯಲ್ಲಿ ಇರಬಾರ್ದು ಅಂತ ಸ್ವಾಭಿಮಾನದಲ್ಲಿರೋರಿಗೆ ದುಡ್ಡಿನ ಬೆಲೆ ಗೊತ್ತಿರುತ್ತೆ ಗೈಸ್. ನಿಜಕ್ಕಂತೂ ಇವತ್ತು ಒಂದಾಮೇಲೆ ಒಂದು ಬೇಗ ಬೇಗ ಮಾತಾಡ್ಬಿಡ್ತೀನಿ. ಮಾತಾಡಬೇಕು ಅಂದ್ಕೊಂಡಿರೋದನ್ನ ಕರೀತಾ ಇದ್ದಾರೆ ಕೆಳಗಡೆ. ಸೊ ಹಾಗಾಗಿ ಏನು ಗೊತ್ತಾ, ಕಷ್ಟ ಯಾರ ಮುಂದೆ ಹೇಳ್ಕೊಂಡು ಕಣ್ಣೀರು ಹಾಕಬೇಡಿ. ಕಷ್ಟ ಇದೆ, ಕಷ್ಟನ ಎದುರಿಸೋ ಆತ್ಮಸ್ಥೈರ್ಯ, ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿರಲಿ. ಕಷ್ಟನ ಯಾರ ಹತ್ರನೂ, ಎಸ್ಪೆಷಲಿ ಸಂಬಂಧಿಕರ ಹತ್ರನೇ ಆಗಲಿ, ಫ್ರೆಂಡ್ಸ್ ಹತ್ರನೇ ಆಗಲಿ ಹೇಳ್ಕೊಂಡು ಕಣ್ಣೀರು ಹಾಕಬೇಡಿ. ಇದು ಕಣ್ಣೀರು ಒರೆಸೋದಕ್ಕಿಂತ ಖಾರದ ಪುಡಿ ಎರ್ಚೋ ಕಾಲ ಗೈಸ್. ಕಣ್ಣಿಗೆ ಖಾರದ ಪುಡಿ ಎರ್ಚಿತಾರೆ ಗೈಸ್, ಅಂಥ ಕಾಲ ಇದು. ಈವನ್ ಯಾರೇ ಆಗಿರಲಿ, ತುಂಬ ಜನ ಕಮೆಂಟ್ ಮಾಡ್ತೀರಾ, ನಿಮ್ಮ ಲೈಫ್ ಸ್ಟೋರಿ ಹೇಳಿ, ನಿಮ್ಮ ಲೈಫ್ ಸ್ಟೋರಿ ವ್ಲಾಗ್ ಮಾಡಿ, ನೀವು ಹೇಗೆ ಮೇಲೆ ಬಂದ್ರಿ, ಹೇಗೆ ಸೇವಿಂಗ್ಸ್ ಮಾಡಿದ್ರಿ, ಅದನ್ನು ನೆನೆಸ್ಕೊಂಡ್ರೆ ಸಾಕು ನನಗೆ ಈಗಲೇ ಗಂಗೆ, ತುಂಗೆ, ಕಾವೇರಿ, ನರ್ಮದಾ ಎಲ್ಲ ಬಂದ್ಬಿಡುತ್ತೆ ಕಣ್ಣಲ್ಲಿ, ಮೂಗಲ್ಲಿ, ಎಲ್ಲ ಕಡೆ ಬಂದ್ಬಿಡುತ್ತೆ. ನಾನು ಅಷ್ಟು ಕಷ್ಟ ನಾನು ಈ ಏಜಲ್ಲಿ ಅನುಭವಿಸಿದ್ದೀನಿ. ಅಪ್ಪ ಅಮ್ಮನ ಮನೇಲಿ ಯಾವ ಹೆಣ್ಮಗು, ಓಪನ್ ಆಗಿ ಹೇಳ್ಕೊತೀನಿ, ಇಡೀ ಕರ್ನಾಟಕ ಜನತೆ ನೋಡುತ್ತೆ. ಕರ್ನಾಟಕದಿಂದ ಹೊರಗಡೆ ಡಿಸ್ಟ್ರಿಕ್ಕಿಂದನೂ ಕೂಡ, ಹೊರಗಡೆ ಸ್ಟೇಟಿಂದನೂ ಕೂಡ ನನ್ನ ವ್ಲಾಗ್ಸ್ನ ನೋಡ್ತಾರೆ, ನನ್ನ ವ್ಲಾಗ್ಸ್ಗೋಸ್ಕರ ಕಾಯ್ತಿರ್ತಾರೆ. USA ನನ್ನ ವ್ಲಾಗ್ಸ್ ನೋಡ್ತಾರೆ, ನನ್ನ ಪ್ರೀತಿ ಲವ್ಲಿ ಸಿಸ್ಟರ್ಸು. ಅಪ್ಪ ಅಮ್ಮನ ಪ್ರೀತಿಲಿ, ಬಾಂಧವ್ಯದಲ್ಲಿ, ಅಪ್ಪ ಅಮ್ಮನ ಒಂದು ಬಿಸಿ ಅಪ್ಪುಗೆಲಿ ಕಷ್ಟ ಏನು ಅಂತ ಗೊತ್ತಿಲ್ಲದೇನೆ ಒಂದಿಷ್ಟು ವರ್ಷ ಪ್ಯಾಂಪರಾಗಿ, ಮುದ್ದಾಗಿ, ಒಳ್ಳೆ ಟಾಮ್ ಬಾಯ್ಸ್ ಥರ ಬೆಳ್ಕೊಂಬಂದಂಥ ನಾನು ಆಲ್ ಆಫ್ ಅ ಸಡನ್ ಒಂದು 9th 10th ಫಸ್ಟ್ PU ಸೆಕೆಂಡ್ PU 4-5 ವರ್ಷ ನೋಡಬಾರ್ದೇ ಇರೋ ಕಷ್ಟ ಜೀವನನ ನಾನು ಈ ಕಣ್ಣಲ್ಲಿ ನೋಡ್ಬಿಟ್ಟಿದ್ದೀನಿ, ಅನುಭವಿಸ್ಬಿಟ್ಟಿದ್ದೀನಿ. ಮದುವೆ ಆದಮೇಲೂ ಕೂಡ ಅನುಭವಿಸಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ನಮ್ಮ ತಂದೆ ತಾಯಿ ಮಾಡಿರೋಂಥ ಪುಣ್ಯ, ನಮ್ಮ ತಂದೆ ತಾಯಿ ಮಾಡಿರೋಂಥ ಪೂಜೆ ಫಲ ನಾನು ಇವತ್ತು ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ಕೂಡ ನನಗಿದೆ. ಕಾಲ ಯಾವಾಗಲೂ ಹಿಂಗೆ ಇರಲ್ಲ ಗೈಸ್. ಕಾಲಾಯ ತಸ್ಮಯ ನಮಃ ಅಂತ ಗಾದೆನೇ ಇದೆ. ಕಾಲ ಯಾವತ್ತಿಂಗೆ ಇರಲ್ಲ. ನನ್ನ ಹತ್ರ ಇಲ್ಲ ಅಂತ ಕುಗ್ಲಿಲ್ಲ, ನನ್ನ ಹತ್ರ ಇಲ್ವಲ್ಲಪ್ಪ ಅಂತ ಸಾಯೋ ನಿರ್ಧಾರ ಮಾಡಲಿಲ್ಲ, ಆತ್ಮಸ್ಥೈರ್ಯ ಕಳ್ಕೊಳ್ಳಿಲ್ಲ, ಗಟ್ಟಿಯಾಗಿ ನಿಂತೆ. ನಾನು ಗಟ್ಟಿಯಾಗಿದ್ದೀನಿ, ನಾನು ಗಟ್ಟಿಗಿತಿ, ಸ್ಟ್ರಾಂಗ್ ಆಗಿರ್ತೀನಿ. ದಯವಿಟ್ಟು ನನ್ನನ್ನು ಕುಗ್ಸೋವಂಥ ಕೆಲಸ ನೀವು ಯಾರೂ ಮಾಡಬೇಡಿ. ಯೂಟ್ಯೂಬ್ಗೆ ಯಾಕೆ ಬಂದೆ, ನೀನು ಯಾಕೆ ಬೇಕು ಯೂಟ್ಯೂಬ್, ದಯವಿಟ್ಟು ನನ್ನನ್ನು ಕೇಳಬೇಡಿ. ನನಗಿದು ನೆಸೆಸಿಟಿ ಇದೆ. ನನ್ನ ತನ ನಾನೇನು, ನನ್ನ ವ್ಯಕ್ತಿತ್ವ ಏನು, ನನಗೆ ನಾನೇ ಪ್ರೂವ್ ಮಾಡ್ಕೋಬೇಕು. ನನಗೆ ಈ ಯೂಟ್ಯೂಬ್ ಅವಶ್ಯಕತೆ ಇದೆ. ಯಾರೇ ಆದರೂ ಅಷ್ಟೇ ಗೈಸ್, ಒಂದು ಅಣ್ಬಟ್ಗೂ ಹಸ್ಬೆಂಡ್ ಮುಂದೆ ಕೈ ಚಾಚೋಂಥ ಪರಿಸ್ಥಿತಿ ನಮ್ಮ ಹೆಣ್ಮಕ್ಳಿಗಿದೆ. ಅವ್ರು ಹೊರಗಡೆ ಹೋಗಿ ಅರ್ನ್ ಮಾಡ್ತಾರಾ, ಕೆಲಸ ಮಾಡ್ತಾರಾ, ಅವ್ರಿಗೆ ಆದಂಥ ಒಂದು ಸೇವಿಂಗ್ಸ್ ಇರುತ್ತೆ, ದುಡ್ಡಿರುತ್ತೆ. ನಾವು ಬೆಳಗ್ಗೆಯಿಂದ ಸಂಜೆ ತನಕ, ರಾತ್ರಿ ತನಕ ಗಾಣೆತ್ತು ಥರ ದುಡಿತೀವಿ. ನಿಮ್ಮ ಮನೇಲಿ ನಿಮಗೆ 10 ರೂಪಾಯಿ ಕೊಡ್ತಾರಾ? ಎದ್ದೇ ಮುಟ್ಕೊಂಡು ಹೇಳಿ, 10 ರೂಪಾಯಿ ಕೊಡ್ತಾರಾ ಹೇಳಿ, ಓಪನಾಗಿ ಕಮೆಂಟ್ ಮಾಡಿ. ನನಗೆ ಯಾರೂ ಕೊಡಲ್ಲ. ಎಲ್ಲದಕ್ಕೂ ಲೆಕ್ಕ ಕೇಳ್ತಾರೆ. ಇಷ್ಟು ಖರ್ಚು ಮಾಡಿದೆ ಅಂತಂದರೂ ಲೆಕ್ಕ ಕೊಡಮ್ಮ, ಏನಕ್ಕೆ ಖರ್ಚು ಮಾಡಿದೆ ಅಂತಾರೆ. ಎಲ್ಲರ ಮನೆ ದೋಸೆನೂ ತೂತೆ. ಸೊ ನಮ್ಮದೇ ಆದಂಥ ಓನ್ ಇಂಡಿಪೆಂಡೆಂಟಾಗಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಏನೋ ಒಂದು ತೊಗೋಬೇಕು. ಹಸ್ಬೆಂಡ್ನಾಗ ಹೋಗರ್ದು ಅವ್ರ ಕೈಲಿ ಬೈಸ್ಕೊಂಡು ಹಂಗೆ ಹಿಂಗೆ ಅಂತ ಅನ್ನಿಸ್ಕೊಂಡು ತೊಗೋಬೇಕಾ? ನಮ್ಮ ಹತ್ರ ಅಮೌಂಟ್ ಇತ್ತಾ, ಹೋಗಿ ತೊಗೊಳ್ಳೋಣ. ನನ್ನದೇ ಒಂದು ಐಡೆಂಟಿಟಿನೂ ಕ್ರಿಯೇಟ್ ಆಗುತ್ತೆ. ನಾನೇ ಮನೇಲಿ ಕೂತ್ಕೊಂಡು ಒಂದಿಷ್ಟು ಅರ್ನ್ ಮಾಡಿದೆ ಅಂತಲೂ ಅನಿಸುತ್ತೆ. ಯಾವುದು ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೂ ಬರಲ್ಲ. ಈ ಯೂಟ್ಯೂಬ್ ಆದರೂ ಅಷ್ಟೇ, ಬೇರೆ ಒಂದಾದರೂ ಅಷ್ಟೇ, ನಾವು ಎಷ್ಟು ಶ್ರಮ ಹಾಕ್ತೀವೋ ಅದಕ್ಕೆ ವಾಪಸ್ ನಮ್ಗೆ ಸಿಗುತ್ತೆ. ಸೊ ನಾನು ಹೇಳೋದು, ಯಾರ ಹತ್ರ ಆಗಲಿ, ನಿಮ್ಮ ಸಂಬಂಧಿಕರ ಹತ್ರನೇ ಆಗಲಿ, ಯಾರ ಹತ್ರನೇ ಆಗಲಿ, ಸ್ನೇಹಿತರ ಹತ್ರನೇ ಆಗಲಿ, ನಿಮ್ಮ ಕಷ್ಟ ಹೇಳ್ಕೊಂಡು ಕಣ್ಣೀರಂತೂ ಹಾಕಲೇಬೇಡಿ. ಹಂಗಂತೀನಿ ನಾನು ನನ್ನ ಫೀಲಿಂಗ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಹೋದಾಗ ಅದು ನನಗೇನೆ ಬರುತ್ತೆ. ಅದು ಹೆಂಗೆ ಅರಳೋ ಅಂದರೆ ಅದೇ ಅಲ್ವಾ, ಬೇರೆ ಏನಿಲ್ಲ. ಸೊ ಹಾಗೆ ಮೇನ್ ಟಾಪಿಕ್ಗೆ ಬಿಟ್ಬಿಟ್ಟೆ. ಕಷ್ಟ ಹೇಳ್ಕೊಬೇಡಿ. ನೀವಿಷ್ಟು ರಿಚ್ಚು, ರಾಯಲ್ ಗೈಸ್. ನಾನು ಯಾರ ಹತ್ರನೂ, ನಾನು ಸತೀಶ್ ಅವ್ರು ಇದ್ದಾಗಲೇ ಅವ್ರ ಮುಂದೆ ಮಾತಾಡೋಣ ಅಂದ್ಕೊಂಡೆ. ಬಟ್ ಟಿವಿ ಎಲ್ಲ ಹಾಕ್ಬಿಟ್ರು, ಅದು ಕಾಪಿರೈಟ್ ಕ್ಲೇಮ್ ಬರುತ್ತೆ, ವಿಡಿಯೋ ಮಾನಿಟೈಸೇಷನ್ನೇ ಆಗಲ್ಲ. ನನಗೆ ಮಾರ್ಚ್ ಎಂಡಿಂಗಿಂದ ಸ್ಟಾರ್ಟ್ ಆದರೆ ಟೆನ್ಷನ್, ಏಪ್ರಿಲ್ ಮೇ ಬಂದರೆ ಆರ್ಟ್ ಬಿಟ್ಟು ಜಾಸ್ತಿ ಆಗುತ್ತೆ. ಎದ್ದೆ ಡವ್ವ ಅಂತ ಹೊಡ್ಕೊಳ್ಳುತ್ತೆ. ಯಾಕೆ ಇಷ್ಟು ಕಷ್ಟಪಡ್ತೀರಾ ಅಂತ ಕೇಳ್ತೀರಲ್ಲ, ಹೇಳ್ತೀನಿ, ಬರ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಏಪ್ರಿಲ್ 1 ಮಂತ್ಗೆ ನಮ್ಮ ಖರ್ಚು ವೆಚ್ಚ ಎಷ್ಟಿರುತ್ತೆ ಅಂತ. ಕಷ್ಟಪಡಲೇಬೇಕು. ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೂ ಸಿಗಲ್ಲ, ಕಷ್ಟಪಟ್ಟರೆ ಎಲ್ಲ ಸಿಗೋದು. ಏಪ್ರಿಲ್ ಬರ್ತಾ ಇದೆ ಅಂದಾಗ ಗಾಡಿ ಇನ್ಶೂರೆನ್ಸ್ಗಳು ಬರುತ್ತೆ. ಮಾರ್ಚ್ ಎಂಡಲ್ಲಿ ಎಲ್ಲ ಗಾಡಿ ಇನ್ಶೂರೆನ್ಸ್ ಬರುತ್ತೆ. ಗಾಡಿ ಇನ್ಶೂರೆನ್ಸ್, ಕಾರ್ ಇನ್ಶೂರೆನ್ಸ್, ಪ್ರತಿಯೊಂದಕ್ಕೂ ಮಿನಿಮಮ್ ಅಂದರೆ 12.5 ಇರುತ್ತೆ. 12,500 ಲೆಕ್ಕ ಹಾಕ್ಕೊಳ್ಳಿ ನೀವೇ. ನಿಮಗೆ ಗೊತ್ತಾಗುತ್ತೆ ನನ್ನ ಪರ್ ಮಂತ್, 1 ಮಂತಿನ ಖರ್ಚು ಎಷ್ಟಾಗುತ್ತೆ ಈ ಮಾರ್ಚ್ ಎಂಡಿಂಗಿಂದ ಏಪ್ರಿಲ್ ಎಂಡಿಂಗ್ ತನಕ ಅಂತ. ಇನ್ನು ಮಕ್ಕಳು ಅಡ್ಮಿಷನ್ಸ್ ಬರುತ್ತೆ ಏಪ್ರಿಲ್ಗೆ. ಇಬ್ಬರಿಂದ ನಾನು 2 lakh ಸಮಥಿಂಗ್ ಎತ್ತಿಟ್ಬಿಡ್ಬೇಕು. ಅದು ವರ್ಷಕ್ಕೆ ಒಂದೇ ಸಲ ಪೇ ಮಾಡಿಬಿಡ್ತೀವಿ ನಾವು. ಅದು ಆಪ್ಷನ್ ಇದೆ, 6 ಮಂತ್ಸ್ಗೆ ಒಂದ್ಸಲಿ ಪೇ ಮಾಡ್ಬೋದು. ಬಟ್ ನಮಗೆ ಸ್ಕೂಲ್ಗೆ ಅಂತಲೇ 2 ಲಕ್ಷ ಇಟ್ಬಿಡ್ಬೇಕು.
ಅದು ಜಾಸ್ತಿನಾರಾಗಲಿ ಕಡಿಮೆನಾರಾಗಲಿ ರೌಂಡ್ ಫಿಗರ್ ಹೇಳ್ತಾ ಇದ್ದೀನಿ. ವ್ಯಾನ್ ಫೀಸ್, ಆಳು ಮೂಳು, ಅವ್ರ ಯೂನಿಫಾರ್ಮ್, ಬುಕ್ಸ್ ಫೀಸ್ ಎಲ್ಲ ಟೋಟಲ್ ಹಾಕ್ಕೊಳ್ಳಿ. ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಯಾವುದೂ ಆಗಲ್ಲ, ಆಯಿತಾ. ಮತ್ತು ನಮ್ಮ ಖಾತೆ ಕಂದಾಯ ಬರುತ್ತೆ. ಇದೇ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಾವು ಪೇ ಮಾಡಬೇಕು. ಏಪ್ರಿಲ್ ಮೊದಲನೇ ವಾರದಲ್ಲೇ ಪೇ ಮಾಡಬೇಕು. ಒಂದು ದಿನ ಡಿಲೇ ಆದರೆ 500 ರೂಪಾಯಿ ಪೆನಾಲ್ಟಿ ಇರುತ್ತೆ. ಇದರ ಬಗ್ಗೆ ಯಾರು ಮುನ್ಸಿಪಾಲ್ಟಿಲಿದ್ದರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ, ನೀವು ಕಟ್ಟಿಲ್ಲ ಅಂದರೆ ದಯವಿಟ್ಟು ಯಾರಾದರೂ ನಿಮ್ಮ ಮನೆ ಖಾತೆ ಕಂದಾಯನ ಇವತ್ತೇ ಕಟ್ಕೊಳ್ಳಿ. ಅದನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡೋಗಿ ಹೆಗ್ಲ ಮೇಲೆ ಭಾರ ಆಗಿ ತಲೆ ಮೇಲೆ ಕೋಟಿಗಟ್ಟಲೆ ದಯವಿಟ್ಟು ಉಳಿಸ್ಕೋಬೇಡಿ. ಅಕಸ್ಮಾತ್ ನೀವೇನಾದರೂ ಆ ಮನೆ ಸೇಲ್ ಮಾಡಿ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಫ್ಯೂಚರಲ್ಲಿ ಒಂದು ಅಮೌಂಟ್ ನೀವು ಖಾತೆ ಕಂದಾಯ ಕಟ್ಟಿ ಅದು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಬೇರೆಯವ್ರಿಗೆ ರಿಜಿಸ್ಟ್ರ್ ಮಾಡೋಕ್ಕೂ ಆಗಲ್ಲ, ನೀವು ಮಾರೋಕ್ಕೂ ಆಗಲ್ಲ. ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಮಂತ್ ಏಪ್ರಿಲ್ ಮೊದಲನೇ ವೀಕಲ್ಲಿ ನನಗೆ 80,000 ಪರ್ ಈ ಮನೆಗೆ, ನಾವು ಅಟ್ ಪ್ರೆಸೆಂಟ್ ಇರೋ ಮನೆಗೆ 80,000, ನಮ್ಮ ಹಳೆ ಮನೆಗೆ ಅದು 30-40 ಮೆಜರ್ಮೆಂಟ್, ಇದು 30-40 ಮೆಜರ್ಮೆಂಟ್, 80 + 80 1,60,000 ನಾನು ಖಾತೆ ಕಂದಾಯಕ್ಕೇನೆ ಎತ್ತಿಡಬೇಕು ಗೈಸ್. ಒಪ್ಪನ್ನಾಗಿ ಹೇಳ್ತೀನಿ, ಐಸ್ವೇರ್ ಯಾರಾದರೂ ಈ ಥರ ಹೇಳ್ತಾರ? ಒಂದು ತಿಂಗಳಿಗೆ ನಾನು ಇಷ್ಟು ಖರ್ಚು ಮಾಡ್ತಾಯಿದ್ದೀನಿ. ಖರ್ಚು ಮಾಡಬೇಕು ಅಂದರೆ ನಾವು ಮಾಡಲೇಬೇಕು, ಕೆಲಸ ಮಾಡಲೇಬೇಕು, ಟೆನ್ಷನ್ ತೊಗೊಳ್ಳೇಬೇಕು. ಅದ್ರ ಜೊತೆ ನನ್ನ EMI 45,000 50,000 ಕಟ್ಟಬೇಕು. ನಮ್ಮ ಹೊಸ ಸೈಟ್ EMI. ಈ ಸಣ್ಣ ಪುಟ್ಟ ಖರ್ಚೆಲ್ಲ ಬಿಟ್ಬಿಡಿ. ಡೈಲಿ ಕೆಲಸ ಮಾಡ್ತೀವಿ, ಅದು ಇದು ತೂಗಿಸ್ಕೋತೀವಿ, ಅದೆಲ್ಲ ಬಿಟ್ಬಿಡಿ. ಈಗ ಒಂದು ಮಂತ್ಗೆ ಎಷ್ಟು ಲಕ್ಷ ಬೇಕು ನನಗೆ ಹೇಳಿಪ್ಪ? 4 ವೆಹಿಕಲ್ಸ್ ಇನ್ಶೂರೆನ್ಸ್ ಕೊಡಬೇಕು, ಮಕ್ಕಳು ಸ್ಕೂಲ್ ಫೀಸ್ ಏಪ್ರಿಲ್ಗೆ ಕೊಡಬೇಕು, ಅದ್ರ ಜೊತೆ ಅಕ್ಷಯ ತೃತೀಯ ಬಿಟ್ಬಿಟ್ಟೆ, ಬಸವ ಜಯಂತಿ. ಈ ಹೆಣ್ಮಕ್ಳಿಗೆ ಎಷ್ಟೇ ಆಸೆ ಇದ್ದರೂ ಈ ಸಲ ಏನು ಅಕ್ಷಯ ತೃತೀಯ ಸೆಲೆಬ್ರೇಷನ್ ಇರಲ್ಲ ಬಿಡಿ. ಕಾರಣ ದುಡ್ಡಿಲ್ಲ ನಮ್ಮ ಹತ್ರ, ನಿಜ ದುಡ್ಡಿಲ್ಲ. ಸಾಲ ಮಾಡಂತೂ ಸಾಲ ಸವಾಸನೆ ಬೇಡ, ಸಾಲದ ಸೂಲಕ್ಕೆ ಹೋಗೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇರೋ ಸಾಲನೇ ತೀರಿಸಿದ್ರೆ ಸಾಕಾಗಿದೆ. ಇಷ್ಟು ಅಲ್ಲಿ ಬಿಟ್ಕೊಂಡು ಲವಲವಿಕೆಯಿಂದ ಖುಷಿಯಿಂದ ನಿಮ್ಮ ಹತ್ರ ಎಲ್ಲ ಮಾತಾಡ್ತಿರ್ತೀನಿ ಅಂದರೆ ನನ್ನ ನೋವನ್ನ, ನನ್ನ ಫೀಲಿಂಗ್ಸ್ನ, ನನ್ನ ಇನ್ನರ್ ಫೀಲಿಂಗ್ಸ್ನ ಮರೆಯೋಕ್ಕೋಸ್ಕರ. ನನಗೆ ಕಷ್ಟ ಇಲ್ಲ ಅಂತ ಅಲ್ಲ, ನನಗಿರೋ ಕಷ್ಟ ಕೇಳಿಬಿಟ್ರೆ ಗೈಸ್ ಎಲ್ಲದಕ್ಕೂ ದುಡ್ಡು 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 ಗೊತ್ತಾ. ಒಂದು ಟಿಶ್ಯೂ ಪೇಪರ್ ಬಂಡ್ಲು ತರಬೇಕು ಅಂದ್ರೂ ದುಡ್ಡು. ನಮ್ಮ ಹತ್ರ ಜೇಬಲ್ಲಿ ಇರುತ್ತೋ ಇರಲ್ವೋ, ನಾವು ಅಂಗಡಿಯವ್ರಿಗೆ ಪೇ ಮಾಡಲೇಬೇಕು. ಪಾರ್ಟಿ ಈಗ ಒಂದು 50-100 ಜನಕ್ಕೆ ಆರ್ಡರ್ ಕೊಟ್ಟಿರ್ತೀವಿ, ಕೈ ಮೇಲೆ ಕ್ಯಾಶ್ ಅವ್ರು ಕೊಟ್ಟು ಕಳಿಸ್ಬಿಡ್ತಾರ. ಈ ಬಿಸ್ನೆಸ್ ನಡೆಯೋದು ನಂಬಿಕೆ ಮೇಲೆ. ಓಪನ್ ಆಗಿ ಹೇಳ್ತೀನಿ, ಲಾಸ್ಟ್ ಟೈಮ್ ದಸರಾಗೆ ಮಾಡಿದಂಥ ನಮಗೆ ಬಿಲ್ಲಿಂಗ್ ಈ ವರ್ಷ ಇನ್ನೇನೋ ದಸರಾ ಬಂತು, ಇನ್ನೂ ಬಿಲ್ಲಿಂಗ್ ಆಗಿಲ್ಲ. ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ, ಮನೇಲಿರೋ ಚಿನ್ನ ಮರ್ಜ್ ಮಾಡಿದ್ದೀವಿ. ಆ ಚಿನ್ನ ಯಾವಾಗ ಬಿಡಿಸ್ಕೋತೀವೋ ಅದು ಐಡಿಯಾ ಇಲ್ಲ ನನಗೆ ಗೈಸ್. ತುಂಬ ಕಷ್ಟ ಇದೆ. ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಆದಷ್ಟು ಖುಷಿಯಾಗಿರಬೇಕು. ನನ್ನ ವೀಡಿಯೋಸ್ ನೋಡಿದವರು, ಈಗ ನನ್ನ ಶತ್ರುಗಳೇ ನನ್ನ ವೀಡಿಯೋಸ್ ನೋಡ್ತಾರೆ, ಅವ್ರ ಮುಂದೆ ನಾನು ಯಾವತ್ತೂ ಸೋಲ್ಬಾರ್ದು, ತಲೆ ತಗ್ಗಿಸ್ಬಾರ್ದು, ಇನ್ನೂ ರಾಯಲ್ ಆಗಿ ರಿಚ್ ಆಗಿ ಇರಬೇಕು ಅಂತ ಡಿಸೈಡ್ ಮಾಡಿರೋಳು ನಾನು. ಸೊ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನನಗೂ ಕಷ್ಟ ಇದೆ, ನೋವಿದೆ, ಅದಕ್ಕೋಸ್ಕರ ನಾವು ಈ ಥರ ಕಷ್ಟಪಡ್ತಾ ಇರೋದು. ಇನ್ನು ಸುಮಾರು ಜನ ಕೇಳ್ತೀರಾ, ಸಿಸ್ ನೀವು ಈ ಥರದಕ್ಕೆಲ್ಲ ಮನಿ ಸೇವಿಂಗ್ ಹೆಂಗೆ ಮಾಡ್ತೀರಾ? ನಮ್ಮ ಏರಿಯಾದಲ್ಲಿ ಡಿಸ್ಟರ್ಬೆನ್ಸ್, ನಿಮಗೆ ಬ್ಯಾಕ್ಗ್ರೌಂಡ್ ಸೌಂಡನ್ನ ಸ್ವಲ್ಪ ಇಗ್ನೋರ್ ಮಾಡಿ. ಮನಿ ಸೇವಿಂಗ್ ವ್ಲಾಗ್ ಮಾಡಿ, ಮನಿ ಸೇವಿಂಗ್ ಟಿಪ್ಸ್ ಕೊಡಿ, ನಮಗೂ ಯೂಸ್ ಆಗುತ್ತೆ ಅಂತ. ಖಂಡಿತವಾಗ್ಲೂ ಅದು ಒಂದು ಸಪ್ರೇಟೇ ವ್ಲಾಗೇ ಮಾಡ್ತೀನಿ. ಮೀನ್ಸ್ ಏನಿಲ್ಲ ಗೈಸ್, ಚೀಟಿಗಳು ಹಾಕೋತೀವಿ. ಈಗ ನಮಗೆ ಒಂದು ಕೆಲಸದಲ್ಲಿ ನಮಗೆ ಲಕ್ಷ ಗಟ್ಟಲೆ ಯಾವತ್ತೂ ಪ್ರಾಫಿಟ್ ಸಿಗೋದು ಇಲ್ಲ. ಒಂದು ಕೆಲಸದಲ್ಲಿ ಒಂದು 10,000 ಮಿಕ್ತಾ ನಮ್ಮ ಖರ್ಚೆಲ್ಲ ಕಳೆದು ಒಂದು 5,000 ಸೇವ್ ಮಾಡ್ತೀವಿ. ಸೊ ಆ ಥರ ಗೈಸ್ ನಾವು ನಮಗೀಗ ಒಂದು ಏಮ್ ಅಂತ ಫಿಕ್ಸ್ ಆದಮೇಲೆ ದುಂದು ವೆಚ್ಚ ಬೇಡದೇ ಇರೋದಕ್ಕೆ ನಾವು ಯಾವತ್ತೂ ವೇಸ್ಟ್ ಮಾಡಲ್ಲ. ಹೊರಗಡೆ ನಾವು ತೀರಾ ಅಪರೂಪ ಹೋಗಿ ತಿಂದು ಮಜಾ ಗಿಜಾ ಮಾಡಬೇಕು ಅಂದರೆ ಹೊರಗಡೆ ಹೋಗೋದೇ ತುಂಬ ಅಪರೂಪ. ಹೋದರೆ ಒಂದು ಮೂವಿಗೆ ಹೋಗ್ತೀವಿ. ಈಗ 1.5-2 ಮಂತ್ಸಿಂದ ನಾವು ಯಾವ ಮೂವಿ ಹೋಗಿಲ್ಲ, ಯಾವ ಹೋಟೆಲ್ಗೆ ಹೋಗಿಲ್ಲ. ಈಗ ಹೋಟೆಲ್ ಹೋದರೆ 2,500-3 ಸಾವಿರ ಖರ್ಚು ಆಗೇ ಆಗುತ್ತೆ. ನಾವೇನು ಶಾಪಿಂಗ್ಗೆ ಅಂತ ಏನೂ ಖರ್ಚು ಮಾಡಿಲ್ಲ. ನಾನು ಈಗ ಯಾವಾಗ ಸಂಕ್ರಾಂತಿ ಹಬ್ಬಕ್ಕಿಂತ ಮುಂಚೆ ಶಾಪಿಂಗ್ ಹೋಗಿದ್ದು. ಇನ್ನೇನೋ ಯುಗಾದಿ ಹಬ್ಬ ಬರ್ತಾರೆ. ಈ ಯುಗಾದಿ ಹಬ್ಬಕ್ಕೂ ಶಾಪ್ ಮಾಡ್ತೀನೋ ಏನೋ ಗೊತ್ತಿಲ್ಲ. ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ತೊಗೊಳ್ಳೇಬೇಕು. ಬಟ್ಟೆಗೆ ಅಂತ ನಾವು ಯಾವ್ದಾರ ಹಬ್ಬಗಳು ಬಂದಾಗ, ಒಕೇಶನ್ ಬಂದಾಗ ಶಾಪ್ ಮಾಡ್ತೀವಿ ಬಿಟ್ಟರೆ ಇನ್ನೇನು ಬೇರೆದಕ್ಕೆ ಅನ್ನೆಸೆಸರಿ ನಾವೇನು ಶಾಪ್ ಮಾಡಲ್ಲ. ದುಂದು ವೆಚ್ಚ ಯಾವುದಕ್ಕೂ ಮಾಡಲ್ಲ ಗೈಸ್, ಅಷ್ಟೇ. ಆ ಅಮೌಂಟೆಲ್ಲ ನಾವು ಕೂಡಿಸ್ತೀವಿ, ಸೇವಿಂಗ್ಸ್ ಅಂತ ಮಾಡ್ಕೋತೀವಿ. ಡೀಟೇಲ್ ಆಗಬೇಕಿದ್ರೆ ಬೇರೆ ಒಂದು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸ್ವಲ್ಪ ಅವಳಿಗೆ ಬರೆಸ್ತಾ ಇದ್ದೀನಿ GK. ಯಾವುದಿರೋದು ನಾಳಿದ್ದು ಯಾವುದು ಬರೀ ಹೇಳ್ಕೊಂಡು ಬರೀ ಬಾಯಲ್ಲಿ. ಸೊ ಸ್ಟೇ ಟ್ಯೂನ್, ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಈ ನಡುವೆ ಒಂದು ನೀತಿ ಪಾಠನ ಏನು ಕಲ್ತಿದ್ದೀನಿ ಅಂದರೆ, ಯಾವತ್ತೇ ಆದರೂ ಅಷ್ಟೇ, ಯಾರ ಜೊತೆನೂ ಆದರೂ ಅಷ್ಟೇ, ಕಷ್ಟ ಹೇಳ್ಕೋಬಾರ್ದು, ಸುಖನೂ ಹೇಳ್ಕೋಬಾರ್ದು.
ಎಲೆ ಮರೆ ಕಾಯಿ ಥರ ಇರಬೇಕು ಅಂತ ಕಲ್ತ್ಕೊಂಡಿದ್ದೀನಿ. ವಟ ಮಾತಾಡೋದು ಕಮ್ಮಿ ಮಾಡಬೇಕು. ಯಾರು ಏನಾದರೂ ಮಾಡ್ಕೊಳ್ಳಿ ಗುರು, ನನಗೇನಾಗಬೇಕು ಬಡವ ನೀ ಮಡಗ್ದಂಗೆ ಇರು ಅಂತ. ಯಾಕಂದರೆ ಇದೆಲ್ಲ ನನ್ನ ಫ್ಯಾಮಿಲಿ ಮೇಲೆ ಬ್ಲೇಮ್ ಆಗ್ತಾ ಇರೋದ್ರಿಂದ, ನನ್ನ ಫ್ಯಾಮಿಲಿ ಮೇಲೆ ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಸೊ ನಾವು ಈಗಲೇ ಎಚ್ಚೆತ್ಕೋಬೇಕು. ಯಾರು ನನ್ನ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬರ್ ಇದ್ದೀರೋ ಅವ್ರಿಗೆಲ್ಲ ಖಂಡಿತವಾಗ್ಲೂ ನನ್ನ ಎಷ್ಟು ಹಿಂಸೆ ಆಗ್ತಾಯಿದೆ ನನಗೆ, ಅಥವಾ ಮಾನಸಿಕವಾಗಿ ಅಥವಾ ಮೆಂಟಲಿ ಯಾವ ಥರ ಟಾರ್ಚರ್ ಆಗ್ತಾಯಿದೆ ಅಂತ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಾನಂತೂ ಒಬ್ರಿಗೂ ನನ್ನ ಕಷ್ಟ ನಾನು ಅವ್ರ ಸವಸಕ್ಕೆ ಹೋಗಲ್ಲ ಗೈಸ್. ನಂಬ್ತಿರೋ ಬಿಡ್ತಿರೋ ನಾನಾಯಿತು, ನನ್ನ ಮನೆ ಆಯಿತು, ನನ್ನ ಮಕ್ಕಳಾಯಿತು, ನನ್ನ ಬಿಸ್ನೆಸ್ ಆಯಿತು, ಲಾಕ್ ಕರೆಗ ಅಂದರ್ಗೆ ರಕ್ಕೋಗ ಅಂತಾರಲ್ಲ ಹಾಗೆ 24 ಗಂಟೆ ಬಾಗಿಲು ಮುಚ್ಕೋ, ಒಳಗಡೆನೇ ಸಾಯಿ. ಮಕ್ಕಳನ್ನು ಕೂಡ ಗೈಸ್ ರೋಡಿಗೆ ಬಿಡ್ತಾಯಿಲ್ಲ ನನ್ನ ಹಟ್ಟಕ್ಕೆ. ಅರೌಂಡ್ 2-3 ವರ್ಷ ಆಯಿತು. ಅದು ಅನುಭವಿಸ್ತವ್ರಿಗೆ ಅದ್ರ ಸಂಕಟ ನೋವು ಅದು ಏನು ಅಂತ ಗೊತ್ತಿರೋದು. ಸೊ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಏನನ್ನಿಸ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಯಾವ ಥರ ವ್ಲಾಗ್ ಬೇಕೋ ಕಮೆಂಟ್ ಮಾಡಿ, ಓಕೆನಾ? ಅನಿಸಿದ್ದನ್ನು ನಾನು ನೇರವಾಗಿ ಹೇಳಿದ್ದೀನಿ ಗೈಸ್. ನನಗೆ ಈ ಥರ ಎಲ್ಲ ನಡೀತಾ ಇದೆ ನನ್ನ ಲೈಫಲ್ಲಿ, ಅರ್ಥ ಮಾಡ್ಕೋತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಬೆಂಬಲ ನನಗೆ ಅತ್ಯವಶ್ಯಕ, ಅತ್ಯಮೂಲ್ಯ. ಬಾಟಮ್ ಆಫ್ ಮೈ ಹಾರ್ಟ್ ಹೇಳ್ತೀನಿ, ನಿಮ್ಮ ಬೆಂಬಲ ನನಗೆ ಖಂಡಿತವಾಗ್ಲೂ ಬೇಕೇ ಬೇಕು. ನಿಮ್ಮಿಂದನೇ ನಾನು ನನ್ನ ಒಂದು ಐಡೆಂಟಿಟಿನ ನಾನು ಗುರುತಿಸ್ಕೊಳ್ಳೋಕ್ಕೆ, ನನ್ನ ಒಂದು ಕೆಪಾಸಿಟಿನ ನಾನು ಕಂಡುಹಿಡ್ಕೊಳ್ಳೋಕ್ಕೆ ಯೂಟ್ಯೂಬ್ ತುಂಬಾ ಸಹಾಯ ಮಾಡಿದೆ. ದಯವಿಟ್ಟು ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಈ ರೀತಿಯೆಲ್ಲ ಅಂಡರ್ ಎಸ್ಟಿಮೇಟ್ ಆಗಿ ಯಾರಿಗೇ ಆಗಲಿ ಮಾತಾಡೋಕ್ಕೆ ಹೋಗಲೇಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಟಾಟಾ ಬೈ ಬೈ, ಸಿ ಯು. ಹೀಗೆ ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಶ್ವೇತಕ್ಕಾಗಿ ಅಂತ ಹೇಳ್ತಾ, ದಿಸ್ ಈಸ್ ಶ್ವೇತಾ ಸೈನಿಂಗ್ ಆಫ್ ಫ್ರಮ್ ಮೈಸೂರು. ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಹ್ಯಾಪಿ ವೀಕೆಂಡ್, ಒನ್ಸ್ ಅಗೇನ್ ಹ್ಯಾಪಿ ಹೋಲಿ. ಯಾರಿಗೂ ಕನಸಲ್ಲೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲೇಬೇಡಿ ದಯವಿಟ್ಟು. ಬಾಯ್.